ಇವತ್ತು ನಾವು ವ್ಯವಹಾರ ಅಧ್ಯಯನದ 2ನೇ ಚಾಪ್ಟರ್ ನಿರ್ವಹಣೆಯ ತತ್ವಗಳು, ಅದರ ಕೊನೆಯ ಘಟಕ ಫೇಯೋಲ್ ರವರ ನಿರ್ವಹಣೆಯ ತತ್ವಗಳು. ಹೆನ್ರಿ ಫೇಯೋಲ್ಸ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. ಇದನ್ನು ಡಿಸ್ಕಸ್ ಮಾಡೋಣ. ನಿನ್ನೆಯವರೆಗೂ ನಾವು ನಿರ್ವಹಣೆಯ ತತ್ವಗಳ ಅರ್ಥ, ಸ್ವರೂಪ, ಆಮೇಲೆ FW ಟೇಲರ್ ಅವರು ಪ್ರತಿಪಾದಿಸಲ್ಪಟ್ಟಂತಹ ನಿರ್ವಹಣೆಯ ತತ್ವಗಳು ಮತ್ತು ನಿರ್ವಹಣೆಯ ತಂತ್ರಗಳನ್ನು ನಾವು ನೋಡಿದ್ದೀವಿ. ನಿರ್ವಹಣೆಯ ತಂತ್ರಗಳು ಫಂಕ್ಷನಲ್ ಫೋರ್ಮನ್ಶಿಪ್, ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಆಮೇಲೆ ಕಾರ್ಯ ಅಧ್ಯಯನ, ಶಿಷ್ಟೀಕರಣ, ಸರಳೀಕರಣ, ಆಮೇಲೆ ಡಿಫರೆನ್ಷಿಯಲ್ ಪೀಸ್ ವೇಜ್ ರೇಟ್, ಇವೆಲ್ಲವನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಿನ್ನೆವರೆಗೆ ನಾವು ಏನು ಡಿಸ್ಕಸ್ ಮಾಡಿದ್ವಲ್ಲ ಅದರ ಮೇಲೆ ಹೆಚ್ಚಾಗಿ ಥಿಯರಿ ಕ್ವಶನ್ಸ್ಗಳು ಬರ್ತಾವೆ. ಇವತ್ತು ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೇವಲ್ಲ, ಹೆನ್ರಿ ಫೇಯೋಲ್ಸ್ ರವರ ನಿರ್ವಹಣೆಯ ತತ್ವಗಳು, ಇದರ ಮೇಲೆ ನಿಮಗೆ 1 ಅಥವಾ 2 ಮಾರ್ಕಿನ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬರಬಹುದು. ಉದಾಹರಣೆಗೆ ಇವರು 14 ತತ್ವಗಳನ್ನು ಕೊಟ್ಟಿದ್ದಾರೆ. ಅದರೊಳಗೆ ಶ್ರಮ ವಿಭಜನೆ, ಉದಾಹರಣೆಗೆ ಶಿಸ್ತು, ಅಧಿಕಾರ ಮತ್ತು ಹೊಣೆಗಾರಿಕೆ, ಆಮೇಲೆ ಏಕರೂಪ ಆಜ್ಞೆ, ಏಕರೂಪ ನಿರ್ದೇಶನ ಅಂತ ಹೇಳಿ ಕೆಲವೊಂದು ತತ್ವಗಳನ್ನು ಕೊಟ್ಟಿದ್ದಾರೆ. ಮುಂದೆ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ ತತ್ವಗಳ ಬಗ್ಗೆ ನಿಮಗೆ 1 ಅಥವಾ 2 ಮಾರ್ಕಿನ ಪ್ರಶ್ನೆ ಕೇಳಬಹುದು. ಉದಾಹರಣೆಗೆ ಏಕರೂಪ ಆಜ್ಞೆ ಎಂದರೇನು, ಏಕರೂಪ ನಿರ್ದೇಶನ ಎಂದರೇನು, ನಿರ್ವಹಣೆಯಲ್ಲಿ ಶಿಸ್ತು ಎಂದರೇನು ಅಂತ 1 ಅಥವಾ 2 ಮಾರ್ಕಿನ ಪ್ರಶ್ನೆಗಳನ್ನು ಕೇಳಬಹುದು. ಅದನ್ನು ಹೊರತುಪಡಿಸಿ ಮತ್ತು ನಿಮಗೆ ಈ ಒಂದು ಘಟಕದ ಮೇಲೆ, ಈ ಒಂದು ಯೂನಿಟ್ಟಿನ ಮೇಲೆ ಒಂದು 5 ಮಾರ್ಕ್ ಪ್ರಾಕ್ಟಿಕಲ್ ಕ್ವಶನ್ ಅನ್ನು ಸೆಟ್ ಮಾಡಿದ್ದೇವೆ. ಅದಂತೂ ಬಹಳಷ್ಟು ಸರಳ. ಕೇವಲ ಅಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಮಾತ್ರ ಬರಿಬೇಕಾಗ್ತದೆ, ಎಕ್ಸ್ಪ್ಲನೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಸಹ ಪ್ರತಿಯೊಂದು ತತ್ವವನ್ನು ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಇಂಡಿವಿಜುವಲ್ ಕ್ವಶನ್ ಕೇಳುವಂತಹ ಚಾನ್ಸಸ್ ಅದ. 1 ಅಥವಾ 2 ಮಾರ್ಕಿಗೆ ಇಂಡಿವಿಜುವಲ್ ಕ್ವಶನ್ಸ್ ಅನ್ನು ಕೇಳುವಂತಹ ಚಾನ್ಸಸ್ಗಳು ಅದಾವೆ. ಅದಕ್ಕಾಗಿ ನಾವು ಎಲ್ಲ ತತ್ವಗಳನ್ನು ಆದಷ್ಟು ಚೆನ್ನಾಗಿ ವಿವರವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಈ FW ಟೇಲರ್ ಸಮಯದೊಳಗೆ ಹೆನ್ರಿ ಫೇಯೋಲ್ ಅವರು ಸಹ ಬರ್ತಾರೆ. ಅದೇ ಒಂದು ಕ್ಲಾಸಿಕಲ್ ಥಿಯರಿ ಹಂತ ಏನಿತ್ತಲ್ಲ, 2ನೇ ಹಂತ, ಆ ಹಂತದೊಳಗೆ ಇವರು ಸಹ ಬರ್ತಾರೆ. ಇವರು ಫ್ರಾನ್ಸ್ ದೇಶದವರು. FW ಟೇಲರ್ ಅವರು ಕೆಲವೊಂದು ತಂತ್ರಗಳನ್ನು ರೂಪಿಸುವುದರ ಮೂಲಕ ಕಾರ್ಖಾನೆಯ ಕಾರ್ಯದ ಸ್ಥಳದಲ್ಲಿ ಸುಧಾರಣೆ ಮತ್ತು ದಕ್ಷತೆಯನ್ನ ತರಲಿಕ್ಕೆ, ಅದರೊಳಗೆ ಒಂದು ಬದಲಾವಣೆಯನ್ನ, ಮಹತ್ತರವಾದಂತಹ ಬದಲಾವಣೆಯನ್ನ ತರೋದರಲ್ಲಿ ಯಶಸ್ವಿಯಾದ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಕಾರ್ಯ ಅಧ್ಯಯನ, ಅದರೊಳಗೆ ಬರುವಂತಹ 4 ಸಮಯ ಅಧ್ಯಯನ, ಚಲನೆಯ ಅಧ್ಯಯನ, ಆಮೇಲೆ ಶಿಷ್ಟೀಕರಣ, ಸರಳೀಕರಣ, ಡಿಫರೆನ್ಷಿಯಲ್ ಪೀಸ್ ವೇಜ್ ರೇಟ್ ಸಿಸ್ಟಮ್, ಈ ಎಲ್ಲ ತಂತ್ರಗಳನ್ನು ರೂಪಿಸುವುದರ ಮೂಲಕ ಅವರು ಕಾರ್ಖಾನೆಯ ಒಂದು ಶಾಪ್ ಫ್ಲೋರ್ ಅಂತ ಕರಿತೀವಿ, ಅಂದ್ರೆ ಆಕ್ಚುಯಲ್ ಕೆಲಸ ನಡೆಯುವಂತ ಜಾಗ,
ಅಲ್ಲಿ ಒಂದು ದಕ್ಷತೆಯನ್ನು ತರುವಲ್ಲಿ ಅವರು ಯಶಸ್ವಿಯಾದರು. ಇಟ್ ಮೀನ್ಸ್ ಈ ಕಾನ್ಸಂಟ್ರೇಟೆಡ್ ಇನ್ ಫ್ಯಾಕ್ಟರಿ ಏರಿಯಾ, ಕಾರ್ಖಾನೆಯಲ್ಲಿ ಅಥವಾ ಕಾರ್ಖಾನೆ ಮೇಲೆ ಅವರ ಗಮನವನ್ನು ಹರಿಸಿದರು. ಅಲ್ಲಿ ದಕ್ಷತೆ ತರುವ ಸಲುವಾಗಿ, ಅಲ್ಲಿಯ ನಿರ್ವಹಣೆಯನ್ನು ಸುಧಾರಿಸುವ ಸಲುವಾಗಿ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟರು. ಹೆನ್ರಿ ಫೇಯಲ್ ರವರು ಆಡಳಿತಾತ್ಮಕ ಸುಧಾರಣೆ ಸಲುವಾಗಿ ತಮ್ಮ ಗಮನವನ್ನು ನೀಡಿದರು. ಸಾಮಾನ್ಯ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಆ ನಿರ್ವಹಣೆಯನ್ನ ಮಾಡುವಾಗ ನಾವು ಏನೇನು ತತ್ವಗಳನ್ನು ಪಾಲಿಸಬೇಕು ಅನ್ನೋದರ ಬಗ್ಗೆ ಇವರು ಹೆಚ್ಚಿನ ಒತ್ತನ್ನು ಕೊಟ್ಟರು. ಸೊ ಅದಕ್ಕಾಗಿ ಇವ್ರಿಗೆ ನಾವು ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಸಾಮಾನ್ಯ ನಿರ್ವಹಣೆಯ ಪಿತಾಮಹ. ಯಾರು? ಹೆನ್ರಿ ಫೇಯಲ್. FW ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ. ಇವರು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. ಓಕೆ. ಆಮೇಲೆ ಈ ಹೆನ್ರಿ ಫೇಯಲ್ ಅವರು ಫ್ರಾನ್ಸ್ ದೇಶದವರು. ಈಗಾಗಲೇ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಒಬ್ಬ ನಿರ್ವಹಣಾ ಅಧಿಕಾರಿಯ ಕಾರ್ಯಗಳು ಏನು ಮತ್ತು ಆತ ಯಾವ ತತ್ವಗಳನ್ನು ಅನುಸರಿಸಬೇಕು, ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಾಗ ಯಾವ ತತ್ವಗಳನ್ನು ಅನುಸರಿಸಬೇಕು ಎಂಬುದನ್ನು ವಿವರಿಸಿದರು. ಅಂಡ್ Henry Fayol was the first to identify 4 functions of management. ನಾವು ಹಿಂದಿನ ಚಾಪ್ಟರ್ ಒಳಗೆ 5 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಕಲ್ತಿದ್ದೀವಿ. ಆ 5 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಳಗೆ 4 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ಗಳನ್ನ ಫಸ್ಟಿಗೆ ಗುರುತಿಸಿದವರೇ ಈ ಹೆನ್ರಿ ಫೇಯಲ್ ರವರು. ಯಾವ ಕಾರ್ಯಗಳು? ಪ್ಲಾನಿಂಗ್, ಯೋಜಿಸುವಿಕೆ, ಸಂಘಟಿಸುವಿಕೆ, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ, ಅಂಡ್ ಕಂಟ್ರೋಲ್, ನಿಯಂತ್ರಿಸುವಿಕೆ. ಸೊ ಇವು 4 ಕಾರ್ಯಗಳನ್ನು ಫಸ್ಟಿಗೆ ಗುರುತಿಸಿದವರು ಹೆನ್ರಿ ಫೇಯಲ್ ರವರು. ಹೆಸರು ಸ್ವಲ್ಪ ಚೇಂಜ್ ಆಗಿತ್ತು. ಈಗ ನಾವು ಅದಕ್ಕೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂತ ಕರಿತೀವಿ. ಸೊ ಅವರು ಏನಂತ ಕರೆದ್ರು ಅದಕ್ಕೆ? ಪ್ಲಾನ್, ಆರ್ಗನೈಸ್, ಆಮೇಲೆ ಕಮಾಂಡ್, ಕೋಆರ್ಡಿನೇಟ್ ಅಂಡ್ ಕಂಟ್ರೋಲ್. ಹೆಸರು ಬೇರೆ, ಅವೇ ಫಂಕ್ಷನ್ಸ್ಗಳು. ಸೊ ಈ ರೀತಿಯಾಗಿ he is the first person to identify the 4 main functions of the management. According to Fayol ಅವರ ಪ್ರಕಾರ, all activities of an industry, ಒಂದು ಕೈಗಾರಿಕಾ ಉದ್ದಿಮೆಯ ಎಲ್ಲ ಚಟುವಟಿಕೆಗಳನ್ನು ಬೇರೆ ಬೇರೆಯಾಗಿ ವಿಭಾಗಗಳನ್ನಾಗಿ ವಿಭಜಿಸಬೇಕು ಅಂತ ಇವರ ನಂಬಿಕೆ ಆಯಿತು. ಸೊ he divided all the activities of the industrial undertaking. ಕೈಗಾರಿಕಾ ಅಥವಾ ಉದ್ದಿಮೆಗಳಲ್ಲಿ ನಿರ್ವಹಿಸುವಂತಹ ಟೆಕ್ನಿಕಲ್ ವರ್ಕ್ ಬೇರೆ, ಕಾರ್ಯಗಳೇ ಬೇರೆ, ಟೆಕ್ನಿಕಲ್ ಫಂಕ್ಷನ್ಸ್ ಬೇರೆ ಮಾಡಿದ್ರು. ಕಮರ್ಷಿಯಲ್ ಫಂಕ್ಷನ್ಸ್ ಬೇರೆ ಮಾಡಿದ್ರು. ಫೈನಾನ್ಸಿಯಲ್ ಚಟುವಟಿಕೆಗಳು, ಹಣಕಾಸಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಪ್ರತ್ಯೇಕ ಮಾಡಿದ್ರು. ಸೆಕ್ಯೂರಿಟಿ, ಭದ್ರತೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಬೇರೆ ಮಾಡಿದ್ರು. ಅಕೌಂಟಿಂಗಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಬೇರೆ ಮಾಡಿದ್ರು. ನಿರ್ವಹಣೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಬೇರೆ ಮಾಡಿದ್ರು. ಸೊ ಈ ರೀತಿಯಾಗಿ ಅಕಾರ್ಡಿಂಗ್ ಟು Henry Fayol, all activities of
an industrial undertaking could be divided into 6 different functions: technical function or technical activities, commercial function, commercial activities, financial function, financial activities, security function, security activities, accounting function or accounting activities, then managerial function or managerial activities. ಈ ರೀತಿಯಾಗಿ ಅವರು ಎಲ್ಲ ಚಟುವಟಿಕೆಗಳನ್ನು ವಿಭಜನೆ ಮಾಡಿದರು. And also he suggested that qualities of a suitable ಅಥವಾ ಸೌಂಡ್ ಅಥವಾ ಗುಡ್ ಮ್ಯಾನೇಜರ್, ಒಬ್ಬ ದಕ್ಷ ನಿರ್ವಹಣಾಧಿಕಾರಿಯಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳನ್ನ ಸೂಚಿಸಿದರು. ಒಬ್ಬ ಉತ್ತಮ ನಿರ್ವಹಣಾ ಅಧಿಕಾರಿ ಅಥವಾ ವ್ಯವಸ್ಥಾಪಕನಾಗಬೇಕಾದ್ರೆ ಆತನಲ್ಲಿ ಭೌತಿಕ ಗುಣಗಳು ಇರಬೇಕು. ಭೌತಿಕ ಗುಣಗಳು ಅಂತಂದ್ರೆ ಆರೋಗ್ಯವಂತನಾಗಿರ್ಬೇಕು, ಸಾಕಷ್ಟು ಪ್ರಮಾಣದ ಹೈಟು ವೇಟು ನೋಡ್ಲಿಕ್ಕೆ ಸ್ವಲ್ಪ ಫೇರ್ ಇರಬೇಕು. ತೀರಾ ಉದ್ದಿದ್ದವ, ತೀರಾ ಗಿಡ್ಡಿದ್ದವ, ತೀರಾ ದಪ್ಪಿದ್ದವ, ತೀರಾ ತಳಗಿದ್ದವ ಒಬ್ಬ ಒಳ್ಳೆ ವ್ಯವಸ್ಥಾಪಕ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಶುಡ್ ಹ್ಯಾವ್ ದ ಫಿಸಿಕಲ್ ಕ್ವಾಲಿಟೀಸ್, ಭೌತಿಕ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಮೋರಲ್ ಕ್ವಾಲಿಟೀಸ್, ಅದರ ಜೊತೆಗೆ ನೈತಿಕ ಗುಣಲಕ್ಷಣಗಳನ್ನು ಸಹ ಆತ ಹೊಂದಿರಬೇಕು. He should have sufficient education, ಸಾಕಷ್ಟು ಪ್ರಮಾಣದ ಶಿಕ್ಷಣವನ್ನು ಹೊಂದಿರಬೇಕು ವ್ಯವಸ್ಥಾಪಕನಾದವ. He should have the knowledge, ಅವನಿಗೆ ಎಲ್ಲ ವಿಷಯಗಳ ಜ್ಞಾನ ಇರಬೇಕು. And he should have the experience, ಅವನಿಗೆ ಒಂದು ಅನುಭವ ಇರಬೇಕು, ಕೆಲಸದ ಅನುಭವ ಇರಬೇಕು. ಈ ಎಲ್ಲ ಗುಣಲಕ್ಷಣಗಳು ಯಾರಲ್ಲಿ ಇರ್ತಾವ ಅವರು ಒಬ್ಬ ದಕ್ಷ ಪರಿಣಾಮಕಾರಿ ವ್ಯವಸ್ಥಾಪಕನಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಸೂಚಿಸಿದರು. ಅವರು ತಮ್ಮ ಒಂದು ಸ್ವಂತ ಅನುಭವದಿಂದ ಕೆಲವೊಂದು ತತ್ವಗಳನ್ನು ರೂಪಿಸಿದರು. ಸೊ ಅದಕ್ಕೆ ನಾವೇನು ಕರಿತೀವಿ, ಹೆನ್ರಿ ಫೇಯೋಲ್ ರವರ ನಿರ್ವಹಣೆಯ ತತ್ವಗಳು. ಸೊ ಅವ್ರ ಪ್ರಕಾರ there is no limit for the principles of management. ಅದಕ್ಕೆ ಮಿತಿ ಇಲ್ಲ. 10 ಪ್ರಿನ್ಸಿಪಲ್ಸ್ 20 ಪ್ರಿನ್ಸಿಪಲ್ಸ್ ಅಂತೇಳಿ ಅದಕ್ಕೆ ಮಿತಿ ಇಲ್ಲ. ಇನ್ನೂ ಮತ್ತು ಜಾಸ್ತಿ ಬರಬಹುದು. ಇನ್ನು ಬೇರೆ ಬೇರೆ ತಜ್ಞರು ಇನ್ನೂ ಜಾಸ್ತಿ ತತ್ವಗಳನ್ನು ಅಭಿವೃದ್ಧಿಪಡಿಸಬಹುದು. ಇದು ಅವರ ಅಭಿಪ್ರಾಯ ಆಗುತ್ತೆ. ಅವರು ತಮ್ಮ ಸ್ವಂತ ಅನುಭವದಿಂದ ಆಗಿನ ಕಾಲದೊಳಗೆ ನಮಗೆ 14 ತತ್ವಗಳನ್ನು ನೀಡಿತು. ಸೊ ಒಬ್ಬ ನಿರ್ವಹಣಾ ಅಧಿಕಾರಿ ದಕ್ಷ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ, ತನ್ನ ಕಾರ್ಯದಲ್ಲಿ ಯಶಸ್ವಿ ಆಗಬೇಕಾದ್ರೆ ಈ ಮಾರ್ಗಸೂಚಿ ಸೂತ್ರಗಳನ್ನು, ಅಂದ್ರೆ ತತ್ವಗಳು ಅಂದ್ರೆ ಮಾರ್ಗಸೂಚಿ ಸೂತ್ರಗಳು, ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ, ಕಾರ್ಯಗಳನ್ನು ಮಾಡುವಾಗ ಸಹಾಯ ಮಾಡುವಂಥ ಅನುಸರಿಸುವಂಥ ಮಾರ್ಗಸೂಚಿ ಸೂತ್ರಗಳು. ದೀಸ್ ಆರ್ ದಿ ಗೈಡ್ಲೈನ್ಸ್. ಪ್ರಿನ್ಸಿಪಲ್ಸ್ ಆರ್ ದಿ ಗೈಡ್ಲೈನ್ಸ್ ವೈಲ್ ಮೇಕಿಂಗ್ ದ ಡಿಸಿಷನ್ಸ್. ಒಬ್ಬ ನಿರ್ವಹಣಾ ಅಧಿಕಾರಿಯು ತನ್ನ ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆತ ಹಲವಾರು ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಆ ಕಾರ್ಯಗಳನ್ನು ಮಾಡುವಾಗ, ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ, ತಂತ್ರಗಳನ್ನು ಅನುಷ್ಠಾನಗೊಳಿಸುವಾಗ, ನಿರ್ವಹಣೆಯ ತಂತ್ರಗಳನ್ನು ಅನುಷ್ಠಾನಗೊಳಿಸುವಾಗ ಅವನಿಗೆ ಸಹಾಯ ಮಾಡುವಂಥ, ಮಾರ್ಗದರ್ಶನ ನೀಡುವಂಥ ಇವು ಮಾರ್ಗದರ್ಶಿ ಸೂತ್ರಗಳು, ಪ್ರಿನ್ಸಿಪಲ್ಸ್, ತತ್ವಗಳು. ಸೊ ಇಂತಹ 14 ತತ್ವಗಳನ್ನು ಅವರು ನೀಡಿದ್ರು. ಸೊ ಅದಕ್ಕೂ ಮೊದಲು ಹೆನ್ರಿ ಫೇಯಲ್ ರವರು 1841ರಲ್ಲಿ ಜನಿಸಿದ್ರು. 1925ರಲ್ಲಿ ನಿಧನವನ್ನು ಹೊಂದಿದ್ರು. ಅವರು ತಮ್ಮ ವಯಸ್ಸಿನ 19ನೇ ವರ್ಷದಲ್ಲಿ ಇಂಜಿನಿಯರ್ ಆಗಿ ನೇಮಕವಾದರು. ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಅವರು ಇಂಜಿನಿಯರ್ ಆಗಿ ನೇಮಕ ಆದರು. ತನ್ನ ಸ್ವಂತ ಅನುಭವದಿಂದ ಹಲವಾರು ಈ ಕ್ಷೇತ್ರದಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡಿ ಕೆಲವೊಂದು ತತ್ವಗಳನ್ನು ಅಭಿವೃದ್ಧಿಪಡಿಸಿದ್ರು.
ಸೊ ಅದರೊಳಗೆ ಮೊದಲನೇ ತತ್ವ ಶ್ರಮ ವಿಭಜನೆ. ಈಗಾಗಲೇ ನೀವು ಬರ್ಕೊಂಡಿದ್ದೀರಿ, ನಾನು ನೀವು ಕಳಿಸಿದ್ದೀನಿ. ಸೊ ನೋಡಿ ಅದು ಬರ್ಕೊಡ್ರಿ. ಪ್ರತಿಯೊಂದು ತತ್ವ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರ್ಕೊಂಡ್ರೆ ಒಳ್ಳೇದು. ಈಗ ನಾನು ಇನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿಲ್ಲ, ಆವಾಗ ಬರ್ಕೊಡ್ರಿ. ಅಥವಾ ನಾನು ಕ್ವಶನ್ ಆನ್ಸರ್ ಕಳಿಸ್ತೇನೆ ಸ್ವಲ್ಪ ಡೀಟೇಲ್ ಇದ್ದು ಮತ್ತೊಂದು, ಅದ್ರೊಳಗೆ ನೋಡಾದ್ರು ಬರ್ಕೊಡ್ರಿ. ಸೊ ಮೊದಲನೇ ತತ್ವ ಏನಪ್ಪ ಅಂದರೆ ಶ್ರಮ ವಿಭಜನೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಡಿವಿಷನ್ ಆಫ್ ವರ್ಕ್. ಶ್ರಮ ವಿಭಜನೆ ನೋಡಿ, ಹೆಸರಿಗೆ ತಕ್ಕ ಹಾಗೆ ಈ ಒಂದು ತತ್ವ ಏನ್ ಹೇಳ್ತಿರ್ತೀವಿ ಅಂತಂದ್ರೆ, ದೇರ್ ಮಸ್ಟ್ ಬಿ ಸ್ಪೆಷಲೈಸೇಷನ್. ಶ್ರಮ ವಿಭಜನೆ ಅಂದ್ರೆ ಸ್ಪೆಷಲೈಸೇಷನ್ ಅಂತ, ಅಥವಾ ವೈಶಿಷ್ಟ್ಯತೆ ಅಥವಾ ವೈಶಿಷ್ಟ್ಯೀಕರಣ, ಸ್ಪೆಷಲೈಸೇಷನ್, ಡಿವಿಷನ್ ಆಫ್ ವರ್ಕ್ ಅಥವಾ ಶ್ರಮದ ವಿಭಜನೆ ಅಂದ್ರೆ ಸ್ಪೆಷಲೈಸೇಷನ್. ನಾನಿನ್ನು ಹೇಳ್ತಾ ಇರ್ತೀನಿ ಪದೇ ಪದೇ. ಹಿಂದಿನ ಕಾಲದೊಳಗೆ ನಾವೆಲ್ಲರೂ ಸಣ್ಣವರಿದ್ದಾಗ ಯಾವುದೇ ಕಾಯಿಲೆ ಬಂದು ನಮ್ಮೂರಲ್ಲಿ ಇರುವಂತಹ ಒಬ್ಬ ಡಾಕ್ಟರ್ ಅವನ ಕಡೆನೇ ಹೋಗ್ತೀವಿ. ಹೊಟ್ಟೆನೂ ಆಗಲಿ ಕಣ್ಣು ಕಿವಿನೂ ಆಗಲಿ ಒಬ್ಬರ ಕಡೆನೇ ಹೋಗ್ತೀವಿ. ಬಟ್ ನಾವು ಸಿನಾರಿಯೋ ಹೆಚ್ಚೆ ಬದಲಾವಣೆ ಆಗಿತ್ತು. ಒಂದೊಂದು ಕ್ಷೇತ್ರದಾಗೂ ಒಬ್ಬೊಬ್ಬರು ಪರಿಣಿತರು ಸಿಗ್ತಾರೆ. ಈಗ ನಿಮ್ಗೆ ಮೂಗೊಳಗೆ ಪ್ರಾಬ್ಲಮ್ ಇದ್ರೆ ENT ಕಡೆ ಹೋಗ್ತೀವಿ, ಕಿವಿಯೊಳಗೆ ಪ್ರಾಬ್ಲಮ್ ಇದ್ರೆ ENT ಒಳಗೆ ಹೋಗ್ತೀವಿ, ಕಣ್ಣಿನ ಪ್ರಾಬ್ಲಮ್ ಇದ್ರೆ ಕಣ್ಣಿನ ಡಾಕ್ಟರ್ ಕಡೆ ಹೋಗ್ತೀವಿ, ಗ್ಯಾಸ್ ಪ್ರಾಬ್ಲಮ್ ಇದ್ರೆ ಗ್ಯಾಸ್ಟ್ರಾಲಜಿಸ್ಟ್ ಕಡೆ ಹೋಗ್ತೀವಿ. ಹೌದಲ್ಲ? ಸೊ ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಪರಿಣಿತರು. ಸೊ ಅದಕ್ಕೆ ನಾವು ಸ್ಪೆಷಲೈಸೇಷನ್ ಅಂದ್ರೆ ಯಾರು ಯಾವ ಕೆಲಸದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಅವ್ರಿಗೆ ಆ ಕೆಲಸವನ್ನು ವಹಿಸುವುದು. ಸೊ ಅದಕ್ಕೆ ನಾವು ಕರಿತೀವಿ ಶ್ರಮ ವಿಭಜನೆ ಅಥವಾ ಡಿವಿಷನ್ ಆಫ್ ವರ್ಕ್. ಎಲ್ಲಾ ಕೆಲಸ ಒಬ್ಬರೇ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜಲ್ಲಿ 6 ವಿಷಯಗಳು ಅದಾವ. 6 ವಿಷಯ ನಮ್ಗೆ ಒಬ್ಬನಿಗೂ ಕೊಟ್ಟರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಕನ್ನಡ, ಇಂಗ್ಲಿಷ್, ಹಿಸ್ಟ್ರಿ, ಎಕನಾಮಿಕ್ಸ್. ಐ ಆಮ್ ಎಕ್ಸ್ಪರ್ಟ್. ಐ ಹ್ಯಾವ್ ಗೇನ್ಡ್ ನಾಲೆಡ್ಜ್, ಸ್ಪೆಷಲ್ ನಾಲೆಡ್ಜ್ ಇನ್ ಟೀಚಿಂಗ್ ಅಕೌಂಟೆನ್ಸಿ ಅಂಡ್ ಬಿಸ್ನೆಸ್ ಸ್ಟಡಿ. ನೀವು ನನಗೆ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ ಟೀಚ್ ಮಾಡ್ರಿ ಅಂತಂದ್ರೆ ಐ ಕ್ಯಾನ್ ಡೂ ಮೈ ಬೆಸ್ಟ್. ನೀವು ನನ್ ಕನ್ನಡ ಟೀಚ್ ಮಾಡ್ರಿ ಅಂತಂದ್ರೆ ಟೀಚ್ ಮಾಡಬಹುದು, ಆದರೆ ಐ ಕೆನಾಟ್ ಡೂ ಮೈ ಬೆಸ್ಟ್, ಐ ಕೆನಾಟ್ ಗಿವ್ ಮೈ ಬೆಸ್ಟ್. ನಾನು ಅದನ್ನ ಅತ್ಯಂತ ದಕ್ಷತೆಯಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಸ್ಪೆಷಲೈಸೇಷನ್ ಈಸ್ ಎಸೆನ್ಷಿಯಲ್ ಅಂತ ಇವ್ರು ಹೇಳಿದ್ರು. ಯಾರು? ಹೆನ್ರಿ ಫೇರ್. ಸೊ ಇವ್ರ ಪ್ರಕಾರ ಅಂದ್ರೆ ಸ್ಪೆಷಲೈಸೇಷನ್ ಅಥವಾ ವಿಶಿಷ್ಟೀಕರಣ ಅಥವಾ ಶ್ರಮ ವಿಭಜನೆ ಅಂದ್ರೆ ಏನಪ್ಪ ಅಂತಂದ್ರೆ, ಕೆಲಸವನ್ನ ಸಣ್ಣ ಸಣ್ಣ ಕಾರ್ಯಗಳಾಗಿ ವಿಭಜನೆ ಮಾಡುವುದು. ಒಂದು ವರ್ಕ್ ಅನ್ನ ಸಣ್ಣ ಸಣ್ಣ ಜಾಬ್ ಆಗಿ, ಸಣ್ಣ ಸಣ್ಣ ಟಾಸ್ಕ್ಗಳನ್ನಾಗಿ, ಸಣ್ಣ ಸಣ್ಣ ಕಾರ್ಯಗಳನ್ನಾಗಿ ವಿಭಜನೆ ಮಾಡುವುದು. ಆಮೇಲೆ ಪ್ರತಿ ಒಂದು ಕಾರ್ಯವನ್ನು ಒಬ್ಬ ತರಬೇತಿ ಹೊಂದಿದ, ಆ ಕಾರ್ಯದಲ್ಲಿ ತರಬೇತಿ ಹೊಂದಿದ ಯೋಗ್ಯ ಪರಿಣಿತನನ್ನು ನಿರ್ವಹಿಸಲಿಕ್ಕೆ ನೀಡುವುದು. ಪ್ರತಿಯೊಂದು ಕಾರ್ಯ ಫಸ್ಟ್ ಇಡೀ ಕೆಲಸವನ್ನ ಸಣ್ಣ ಸಣ್ಣ ಕಾರ್ಯಗಳನ್ನಾಗಿ, ಸಣ್ಣ ಸಣ್ಣ ಜಾಬ್ಗಳನ್ನಾಗಿ, ಸಣ್ಣ ಸಣ್ಣ ಟಾಸ್ಕ್ಗಳನ್ನಾಗಿ ವಿಭಜನೆ ಮಾಡುವುದು. ಆಮೇಲೆ ಪ್ರತಿಯೊಂದು ಕಾರ್ಯವನ್ನು ಒಬ್ಬ ತರಬೇತಿ ಹೊಂದಿದ, ಟ್ರೈನಿಂಗ್ ಪಡೆದಿರುವಂತಹ ಯೋಗ್ಯ ಪರಿಣಿತನು ನಿರ್ವಹಿಸಬೇಕು ಅಂತ ಹೇಳಿ ಇದರ ಅರ್ಥ, ಈ ತತ್ವದ ಅರ್ಥ. ಹೀಗೆ ಶ್ರಮ ವಿಭಜನೆಯು ವೈಶಿಷ್ಟ್ಯತೆಗೆ, ಸ್ಪೆಷಲೈಸೇಷನ್ಗೆ ಅವಕಾಶ ಮಾಡಿ ಕೊಡುತ್ತದೆ. ಸೊ ಇದರ ಒಂದು ಮುಖ್ಯ ಉದ್ದೇಶ ಏನು? ಶ್ರಮ ವಿಭಜನೆ ಯಾಕೆ ಮಾಡಬೇಕು ಅಂತಂದ್ರೆ, ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತದೆ, ಕೆಲಸದಲ್ಲಿ ಸುಧಾರಣೆ ಆಗುತ್ತದೆ. ಯಾರು ಎಕ್ಸ್ಪರ್ಟ್ ಅವ್ರಿಗೆ ಆ ಕೆಲಸವನ್ನ ಕೊಟ್ರೆ ಅತ್ಯಂತ ಕನಿಷ್ಠ ಶ್ರಮವನ್ನ ವಹಿಸಿ ಬಹಳ ಕಷ್ಟಪಡೋದಿಲ್ಲ, ಯಾಕಂದ್ರೆ ಈಸ್ ದ ಎಕ್ಸ್ಪರ್ಟ್. ಆ ಕೆಲಸವನ್ನ ಪಟಕ್ಕಾಗಿ ಮಾಡಿರ್ತಾರೆ. ಈಗ ಒನ್ ಹೂ ನೋಸ್ ಕಂಪ್ಯೂಟರ್, ಇಫ್ ಈಸ್ ಗಿವನ್ ಟು ಟೈಪ್ ಎ ಲೆಟರ್,
one who knows typing as well as computer, if he is given the work of typing a letter, drafting a letter on the computer, he can do it within 5 minutes. ಅದೇ ಒಂದು ಕೆಲಸವನ್ನು ಯಾರಿಗೆ ಕಂಪ್ಯೂಟರ್ ಅಂದ್ರೆ ಏನು ಗೊತ್ತಿಲ್ಲ, ಟೈಪಿಂಗ್ ಅಂದ್ರೆ ಏನು ಗೊತ್ತಿಲ್ಲ, ಅಥವಾ ಕಂಪ್ಯೂಟರ್ ಗೊತ್ತಿದೆ ಟೈಪಿಂಗ್ ಗೊತ್ತಿಲ್ಲ, ಅದು ಟೈಪಿಂಗ್ ಗೊತ್ತಿದೆ ಕಂಪ್ಯೂಟರ್ ಗೊತ್ತಿಲ್ಲ, ಸೊ ಅವ್ರಿಗೆ ನೀವು ಈ ಕೆಲಸ ಕೊಟ್ಟರೆ ಬೆಳಗಿಂದ ಸಾಯಂಕಾಲ ಮಟಾನು ಒಂದು ಲೆಟರ್ ಅನ್ನ ಟೈಪ್ ಮಾಡ್ಲಿಕ್ಕೆ ಆಗುತ್ತಿಲ್ಲ. ಸೊ ಅದೇ ಕೆಲಸವನ್ನು ಎಕ್ಸ್ಪರ್ಟಿಗೆ ಕೊಟ್ಟರೆ, ಆ ಕ್ಷೇತ್ರದಲ್ಲಿ ತರಬೇತಿಯನ್ನು ಹೊಂದಿದಂತಹ ವ್ಯಕ್ತಿಯನ್ನ ನಾವು ನೀಡಿದ್ರೆ ಆ ಕೆಲಸವನ್ನ ಕನಿಷ್ಠ ಶ್ರಮದಿಂದ ಅತ್ಯಂತ ಬೇಗನೆ ಯಾವುದೇ ತಪ್ಪುಗಳಿಲ್ಲದಂಗೆ ಮಾಡಿ ಮುಗಿಸ್ತಾನೆ. ಒಂದು ದಿವಸೊಳಗೆ ಅವ್ನು 20 ಲೆಟರ್ ಟೈಪ್ ಮಾಡ್ಬೋದು. ಅದೇ ಯಾರಿಗೆ ತರಬೇತಿ ಇಲ್ಲ, ಯಾರಿಗೆ ಪರಿಣಿತಿ ಇಲ್ಲ, ಅವ್ರು ಕೊಟ್ರೆ ಒಂದು ದಿವಸೊಳಗೆ ಒಂದೇ ಲೆಟರ್ ಟೈಪ್ ಮಾಡ್ತಾರೆ. ಸೊ ಹೀಗೆ ಶ್ರಮ ವಿಭಜನೆಯಿಂದ ಉತ್ಪಾದನೆ ಹೆಚ್ಚಾಗುತ್ತದೆ, ಕೆಲಸದಲ್ಲಿ ಸುಧಾರಣೆ ಆಗುತ್ತದೆ. ಅವನು ಏನು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಆತ ಮಿಸ್ಟೇಕ್ಸ್ ಮಾಡ್ತಾನೆ ಟೈಪ್ ಮಾಡುವ. ಎ ಹೊಡೆಯ ಕೊಡೆಯಲ್ಲಿ ಬಿ ಟೈಪ್ ಮಾಡೋ ಕೊಡೆಯಲ್ಲಿ ಸಿ, ಏನೇನಾದ್ರೂ ಮಿಸ್ಟೇಕ್ಸ್ಗಳು ಆಗಿರ್ತಾವೆ. ಸೊ ಹೀಗಾಗಿ ಶ್ರಮ ವಿಭಜನೆಯನ್ನ ನಾವು ಅನುಸರಿಸಬೇಕು ಹೇಳಿ ಹೆನ್ರಿ ಫೇಯರ್ ಅವರು ಹೇಳಿದರು. ವೈಲ್ ಮ್ಯಾನೇಜಿಂಗ್ ದ ಅಫೇರ್ಸ್ ಆಫ್ ದ ಬಿಸ್ನೆಸ್, ವ್ಯಾವಹಾರಿಕ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡುವಾಗ ನಾವು ಈ ಒಂದು ಶ್ರಮ ವಿಭಜನೆಯ ತತ್ವವನ್ನು ಅನುಸರಿಸಬೇಕು. ಯಾವ ಕಾರ್ಯದಲ್ಲಿ ಯಾರಿಗೆ ತರಬೇತಿ ಇದೆಯೋ, ನಾಲೆಜ್ ಇದೆಯೋ, ನಿಪುಣತೆಯನ್ನು ಹೊಂದಿದಾರೋ, ಪರಿಣಿತಿಯನ್ನ ಹೊಂದಿದಾರೋ ಅವರಿಗೆ ಆ ಕೆಲಸವನ್ನ ವಹಿಸಿ ಕೊಡಬೇಕು ಅಂತ ಹೇಳಿ ಅವರು ಹೇಳಿದರು. ಸೊ ಈ ಒಂದು ತತ್ವದಿಂದಾಗಿ ನೀವು ಪ್ರತಿಯೊಂದು ವ್ಯಾವಹಾರಿಕ ಸಂಘಟನೆಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳನ್ನು ಕಾಣ್ತೀರಿ. ಉದಾಹರಣೆಗೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಅವ್ರ ಕೆಲಸ ಬರೀ ಮಾರ್ಕೆಟಿಂಗ್ ಮಾಡೋದು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಅವ್ರ ಕೆಲಸ ಬರೀ ಪ್ರೊಡಕ್ಷನ್ ಮಾಡೋದು. ಸೇಲ್ಸ್ ಡಿಪಾರ್ಟ್ಮೆಂಟ್ ಬರೀ ಸೇಲ್ಸ್ ಮಾಡೋದು. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡಗಿದ್ದಾರೆ, ಒಬ್ಬೊಬ್ಬರು ಒಂದೇ ಪ್ರಕಾರದ ಕೆಲಸದಲ್ಲಿ ತೊಡಗಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಡಿವಿಷನ್ ಆಫ್ ವರ್ಕ್ ಅಥವಾ ಶ್ರಮ ವಿಭಜನೆ ಅಂತ ಕರಿತೀವಿ. ದ ನೆಕ್ಸ್ಟ್ ಬಂತು ಎರಡನೇ ತತ್ವ. ಅವ್ರ ಪ್ರಕಾರ ಎರಡನೇ ತತ್ವ ಯಾವುದಪ್ಪ ಅಂತಂದ್ರೆ ಅಧಿಕಾರ ಮತ್ತು ಹೊಣೆಗಾರಿಕೆ. ಅಧಿಕಾರ ಮತ್ತು ಹೊಣೆಗಾರಿಕೆ, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಅಧಿಕಾರ ಮತ್ತು ಅಧಿಕಾರ ಅಂದ್ರೆ ಏನು? ನಿಮಗೆ ಪ್ರಶ್ನೆ ಕೇಳೋದು, ಅಧಿಕಾರ ಅಂದ್ರೆ ಏನು ಅಂತ ಒಂದು ಅಥವಾ ಎರಡು ಮಾತು. ಅಧಿಕಾರವು ಆದೇಶಗಳನ್ನು ಕೊಡುವ ಮತ್ತು ವಿಧೇಯತೆಯನ್ನು ಪಡೆಯುವ ಹಕ್ಕಾಗಿದೆ. ಪ್ರತಿಯೊಬ್ಬ ನಿರ್ವಹಣಾ ಅಧಿಕಾರಿಗೆ ಅಧಿಕಾರವನ್ನು ಕೊಡಬೇಕಾಗುತ್ತದೆ. ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ, ಅವ ನಿರ್ವಹಣೆಯ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ ಪ್ರತಿಯೊಬ್ಬ ನಿರ್ವಹಣಾ ಅಧಿಕಾರಿಗೆ ಅಧಿಕಾರವನ್ನು ನೀಡಬೇಕಾಗುತ್ತೆ. ಹಾಗಾದ್ರೆ ಅಧಿಕಾರ ಅಂದ್ರೆ ಏನು? ಅಧಿಕಾರ ಅಂತಂದ್ರೆ ಆದೇಶಗಳನ್ನು ಕೊಡುವ ಸಿಬ್ಬಂದಿ ತಮ್ಮ ಅಧೀನರಿಗೆ ಆದೇಶಗಳನ್ನ ನೀಡುವ ಮತ್ತು ಅವರಿಂದ ವಿಧೇಯತೆಯನ್ನ ಪಡೆಯುವ ಒಬ್ಬ ವ್ಯಕ್ತಿಯ ಹಕ್ಕಾಗಿದೆ. ಒಬ್ಬ ವ್ಯಕ್ತಿಯ ಹಕ್ಕಾಗಿದೆ. ಓಕೆ. ಸೊ ಹೀಗೆ ಆಮೇಲೆ ಹೊಣೆಗಾರಿಕೆಯು ಆ ಅಧಿಕಾರದ ಫಲಿತಾಂಶವಾಗಿದೆ. ಇಟ್ ಇಸ್ ದ ರಿಸಲ್ಟ್ ಆಫ್ ದ ಅಥಾರಿಟಿ. ನಾವು ಯಾರಿಗಾದ್ರೂ ಒಬ್ಬರಿಗೆ ಅಧಿಕಾರವನ್ನ ನೀಡಿದರೆ ಇಟ್ ರಿಸಲ್ಟ್ಸ್ ಇನ್ ದ ರೆಸ್ಪಾನ್ಸಿಬಿಲಿಟಿ. ಆತನ ಮೇಲೆ ಜವಾಬ್ದಾರಿಯು ಆಟೋಮೆಟಿಕ್ ಆಗಿ ಬರುತ್ತದೆ. ಸೊ ಹೀಗಾಗಿ ಇದು ಹೊಣೆಗಾರಿಕೆಯು ಆ ಅಧಿಕಾರದ ಫಲಿತಾಂಶವಾಗಿದೆ. ಎಲ್ಲಿ ಅಧಿಕಾರ ಕೊಡ್ತೀವಿ, ಯಾರಿಗೆ ಅಧಿಕಾರ ಕೊಡ್ತೀವಿ, ಅಟ್ ದಿ ಸೇಮ್ ಟೈಮ್ ವಿ ಫಿಕ್ಸ್ ಸರ್ಟನ್ ರೆಸ್ಪಾನ್ಸಿಬಿಲಿಟಿ ಆನ್ ಇಟ್. ಆತನ ಮೇಲೆ ನಾವು ಕೆಲವೊಂದು ಜವಾಬ್ದಾರಿಗಳನ್ನ ನಿಗದಿ ಮಾಡ್ತೀವಿ. ಸೊ ಆ ಜವಾಬ್ದಾರಿಗಳನ್ನ ನಿರ್ವಹಿಸುವ ಸಲುವಾಗಿ ಡಿಸ್ಚಾರ್ಜ್ ದ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಡ್ಯೂಟೀಸ್ ಅಸೈನ್ ಟು ಹಿಮ್ ಈಸ್ ಗಿವನ್ ಸಫಿಸಿಯಂಟ್ ಅಥಾರಿಟಿ. ಅವನಿಗೆ ಸಾಕಷ್ಟು ಪ್ರಮಾಣದ ಅಧಿಕಾರವನ್ನು ನೀಡಲಾಗುತ್ತದೆ. ಈ ಅಧಿಕಾರವನ್ನ ನಾವು ಎರಡು ಪ್ರಕಾರವಾಗಿ ವಿಭಜನೆ ಮಾಡಬಹುದು. ಒಂದು ಅಧಿಕೃತ ಅಧಿಕಾರ,
ಆಫಿಷಿಯಲ್ ಅಥಾರಿಟಿ ಅಥವಾ ಔಪಚಾರಿಕ ಅಧಿಕಾರ, ಮತ್ತೊಂದು ಅನೌಪಚಾರಿಕ ಅಧಿಕಾರ. ಅಧಿಕೃತ ಅಧಿಕಾರ ಅಥವಾ ಔಪಚಾರಿಕ ಅಧಿಕಾರ ಅಂತಂದ್ರೆ ಕಚೇರಿಗಳಲ್ಲಿ ಅಥವಾ ಸಂಘಟನೆಗಳಲ್ಲಿ ಆಜ್ಞೆ ಮಾಡುವ ಅಧಿಕಾರ. ಅದು ಒಂದು ಸ್ಥಾನಮಾನದಿಂದ ಬರುತ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜೊಳಗೆ ಆಜ್ಞೆ ಮಾಡುವಂತ ಆದೇಶಗಳನ್ನು ನೀಡುವಂತ ಅಧಿಕಾರ ಯಾರಿಗಿದೆ? ಪ್ರಾಚಾರ್ಯರಿಗಿದೆ. ಸೊ ಅವರಿಗೆ ಕೊಟ್ಟಿರುವಂತಹ ಅಧಿಕಾರಕ್ಕೆ ನಾವು ಅಧಿಕೃತ ಅಧಿಕಾರ ಅಂತ. ಅದರ ಜೊತೆಗೆ ಕೆಲವೊಮ್ಮೆ ನಿರ್ವಹಣಾ ಅಧಿಕಾರಿಗಳು ವೈಯಕ್ತಿಕ ಅಧಿಕಾರವೂ ಸಹ ಹೊಂದಿರುತ್ತಾರೆ. ಇಟ್ ಕಮ್ಸ್ ಫ್ರಮ್ ಹಿಸ್ ಪರ್ಸನಲ್ ಆಟಿಟ್ಯೂಡ್ಸ್, ಹಿಸ್ ನಾಲೆಜ್, ಹಿಸ್ ಪರ್ಸನಾಲಿಟಿ. ಆತ ಹೊಂದಿರುವಂತಹ ಒಂದು ವ್ಯಕ್ತಿತ್ವ, ಜ್ಞಾನ, ಅದರಿಂದ ಅವ ವೈಯಕ್ತಿಕ ಅಧಿಕಾರವನ್ನು ಪಡಿತಾನೆ. ಆಫಿಷಿಯಲ್ ಅಥಾರಿಟಿ ಅವನಿಗೆ ಏನು ಇರೋದಿಲ್ಲ. ಆದರೂ ಸಹ ಆ ಕಚೇರಿಯಲ್ಲಿರುವಂತಹ ಎಲ್ಲ ಅಧೀನರು ಅಥವಾ ಜನರು ಅವನನ್ನ ಮರ್ಯಾದೆ ಕೊಡ್ತಾರ, ಅವನು ಹೇಳಿದ ಮಾತನ್ನ ಕೇಳ್ತಾರ. ಸೊ ಅದು ವೈಯಕ್ತಿಕ ಅಧಿಕಾರ. ಅಧಿಕೃತ ಅಧಿಕಾರ ಅಂತಂದ್ರೆ ಸ್ಥಾನದಿಂದ ಬಂದಂತಹ ಅಧಿಕಾರ. ವೈಯಕ್ತಿಕ ಅಧಿಕಾರ ಅಂತಂದ್ರೆ ಏನಪ್ಪ ಅಂದ್ರೆ ಅವನ ಸ್ವಂತ ಗುಣಲಕ್ಷಣಗಳಿಂದ. ಸೊ ಅವನಲ್ಲಿ ನಾಯಕತ್ವದ ಗುಣಲಕ್ಷಣಗಳು ಇದ್ದು, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿದ್ದ, ಸಹಕಾರ ಮನೋಭಾವ ಹೊಂದಿದ್ದ, ಎಲ್ಲರನ್ನು ಸಹಾಯ ಮಾಡ್ತಿದ್ದ, ಅವಾಗ ಆಟೋಮೆಟಿಕ್ಕಾಗಿ ಅವನಿಗೂ ಸಹ ಒಂದು ವೈಯಕ್ತಿಕ ಅಧಿಕಾರ ಬರುತ್ತದೆ. ಅವನು ಮತ್ತೆಲ್ಲರೂ ಕೇಳ್ತಾರ, ಅವನು ಯಾರು ಬೇಕಾದ್ರೂ ಆದೇಶವನ್ನು ನೀಡಬಹುದು. ಸೊ ಈ ಒಂದು ಔಪಚಾರಿಕ ಮತ್ತು ಅನೌಪಚಾರಿಕ ಅಧಿಕಾರಗಳು ಒಬ್ಬ ನಿರ್ವಹಣಾ ಅಧಿಕಾರಿಗೆ ಹೊಂದಿರಬೇಕು. ಆಮೇಲೆ ಅಧಿಕಾರ ಮತ್ತು ಜವಾಬ್ದಾರಿಗಳು ಅಥವಾ ಹೊಣೆಗಾರಿಕೆಗಳ ನಡುವೆ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಜವಾಬ್ದಾರಿ ಜಾಸ್ತಿ, ಅಧಿಕಾರ ಕಡಿಮೆ ನಡೆಯುವುದಿಲ್ಲ. ಅಧಿಕಾರ ಜಾಸ್ತಿ, ಜವಾಬ್ದಾರಿ ಕಡಿಮೆ ನಡೆಯುವುದಿಲ್ಲ. ದೇರ್ ಮಸ್ಟ್ ಬಿ ಬ್ಯಾಲೆನ್ಸ್. ಎಷ್ಟು ಜವಾಬ್ದಾರಿಯನ್ನ ವಹಿಸಿದ್ರಿ ಅಷ್ಟು ಪ್ರಮಾಣದ ಅಧಿಕಾರವನ್ನು ಕೊಡಬೇಕು. ಉದಾಹರಣೆಗೆ, ಒಬ್ಬ ಸೇಲ್ಸ್ ಮನ್ಗೆ ನೀವು ಹೇಳಿದ್ದೀರಿ, ಹೇಳ್ತಾ ಇದ್ದೀರಿ ಏನಂತ ಹೇಳಿ, ಮಾರಾಟವನ್ನು ಹೆಚ್ಚಿಸಬೇಕು ಅಂತ. ಈಗ ಮಾರಾಟವನ್ನು ಹೆಚ್ಚಿಸಬೇಕಾದ್ರೆ ಸೇಲ್ಸ್ಮನ್ ಡಿಸ್ಕೌಂಟು ಸಹ ಕೊಡಬೇಕು, ಅಥವಾ ಉದ್ರಿ ಸಹ ಮಾರಬೇಕು. ಸರಕುಗಳನ್ನು ಉದ್ರಿ ಮಾರಿದ್ರೆ ಆತ ಮಾರಾಟವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ. ಹೌದಲ್ಲ? ಅಂದರೆ ಉದ್ರಿ ಸಾಮಾನ್ಯವಾಗಿ 15 ದಿನಕ್ಕಾಗಿ ಉದ್ರಿ, 1 ತಿಂಗಳಕ್ಕಾಗಿ ಉದ್ರಿ, 30 ದಿನ, 2 ತಿಂಗಳಕ್ಕಾಗಿ ಉದ್ರಿ, ಅಥವಾ 60 ದಿನಕ್ಕಾಗಿ ಉದ್ರಿ, 40 ದಿನಕ್ಕಾಗಿ ಉದ್ರಿ, ಈ ತರ ಅವಧಿಯನ್ನು ಕೊಡ್ತೀವಿ ನಾವು. ಟೆನ್ಯೂರ್ ಅಥವಾ ಟರ್ಮ್ಸ್ ಆಫ್ ಕ್ರೆಡಿಟ್ ಅಂತ. ಸೊ ಆ ಅಧಿಕಾರವು ಸಹ ನಾವು ಸೇಲ್ಸ್ಮನ್ ಕೊಟ್ಟಿರ್ಬೇಕು. ಅವಾಗ ಮಾತ್ರ ಅವ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವುದು. ನಾವು ಸೇಲ್ಸ್ಮನ್ಗೆ ಹೇಳಾಗ್ತೀವಿ, ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡು ಅಂತೇಳಿ. ಆದ್ರೆ ಅವನಿಗೆ ಉದ್ರಿ ಕೊಡುವಂತಹ ಜವಾಬ್ದಾರಿ, ಉದ್ರಿ ಕೊಡುವಂತಹ ಅಧಿಕಾರ, ಎಷ್ಟು ಅವಧಿಗೆ ಉದ್ರಿ ಕೊಡುವಂತಹ ಅಧಿಕಾರ ಸಂಪೂರ್ಣವಾಗಿ ಕೊಡ್ತಾ ಇಲ್ಲ. ಅವ್ನಿಗೆ ಹೇಳಿ ನಾವು ನೋಡಪ್ಪ ಉದ್ರಿ ಕೊಡಬಹುದು, ಆದ್ರೆ 40 ದಿನಕ್ಕಿಂತ ಜಾಸ್ತಿ ನೀನು ಟೈಮ್ ಕೊಡಬಾರದು ಅಂತ ಹೇಳಿ. ಅಂತಹ ಸಂದರ್ಭದೊಳಗೆ, ಅಂತಹ ಸಿಚುವೇಶನ್ ಒಳಗೆ, ಸಪೋಸ್ ಒಂದು ಯಾರೋ ಒಬ್ಬ ಕಸ್ಟಮರ್ ದೊಡ್ಡ ಆರ್ಡರ್ ತಗೊಂಡು ಬಂದಾನ, ಅವ್ರು ಕೇಳ್ತಾ ಇದ್ದಾನೆ, ನಮ್ಗೆ 40 ದಿನ ಅಲ್ಲ 60 ದಿನ ಉದ್ರಿ ಕೊಡ್ರಿ. ಅಕಸ್ಮಾತ್ ಅವನ ಆರ್ಡರ್ ಅನ್ನು ನಾವು ಅಕ್ಸೆಪ್ಟ್ ಮಾಡಿದ್ರೆ ಸಪೋಸ್ ನಮ್ಗೆ 50 ಕೋಟಿ ರೂಪಾಯಿ ಲಾಭ ಆಗ್ತೈತೆ ನಮ್ಮ ಸಂಸ್ಥೆಗೆ. ಆದ್ರೆ ಸೇಲ್ಸ್ಮನ್ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅವನ ಕೈಯಲ್ಲಿ ಇರೋದು ಬರೀ 40 ದಿನ ಮಾತ್ರ. ಹೀಗಾದ್ರೆ ಅಸಮತೋಲನ, ಇದು ಅಧಿಕಾರ ಮತ್ತು ಜವಾಬ್ದಾರಿಯ ನಡುವೆ ಅಸಮತೋಲನ. ಸೊ ಅಲ್ಲಿ ನಾವು ಅವನಿಗೆ 60 ದಿನ ಇದು ಉದ್ರಿ ಕೊಡುವಂತಹ ಒಂದು ಅಧಿಕಾರವನ್ನು ಕೊಟ್ವಿ ಅಂತಂದ್ರೆ ಅವನು ಆ ವ್ಯವಹಾರವನ್ನು ಗಿಟ್ಟಿಸಿಕೊಳ್ಬಹುದು, ಅದರಿಂದ ಸಂಸ್ಥೆಗೆ ಲಾಭ. ಸೊ ಹೀಗೆ ಅಧಿಕಾರ ಮತ್ತು ಹೊಣೆಗಾರಿಕೆಯ ನಡುವೆ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಈ ತತ್ವ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಬಂತು ಡಿಸಿಪ್ಲಿನ್, ಶಿಸ್ತು, 3ನೇ ತತ್ವ. ಸೊ ದೇರ್ ಮಸ್ಟ್ ಬಿ ಡಿಸಿಪ್ಲಿನ್ ಇನ್ ದ ಆರ್ಗನೈಸೇಷನ್. ಸಂಸ್ಥೆಯಲ್ಲಿ ಒಂದು ಶಿಸ್ತು ಮೇಂಟೈನ್ ಮಾಡಬೇಕು. ನಿರ್ವಹಣೆಯನ್ನ ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ, ಯಶಸ್ವಿಯಾಗಿ ಮಾಡಬೇಕಾದ್ರೆ ಅಲ್ಲಿ ಶಿಸ್ತನ್ನ
ಮೇಂಟೈನ್ ಮಾಡಿದ್ವಿ. ಅಂದರೆ ಶಿಸ್ತು ಎಂದರೇನು? ಸಂಸ್ಥೆಯ ಕಾರ್ಯಾಚರಣೆಗೆ ಅವಶ್ಯವಿರುವ ಸಂಘಟನೆಯ ರೂಲ್ಸ್ಗಳು ಅಥವಾ ನಿಯಮಗಳು, ಒಂದು ಸಂಸ್ಥೆಯನ್ನು ನಡೆಸುವ ಸಲುವಾಗಿ ಏನೇನೋ ಅವಶ್ಯಕವಾಗಿದೆಯೋ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು, ನಿಯಮಗಳು ಮತ್ತು ಉದ್ಯೋಗ ಒಪ್ಪಂದ. ಉದ್ಯೋಗವನ್ನು ಸೇರುವಾಗ ನೌಕರದಾರರು ಸಂಸ್ಥೆ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ, ಅದನ್ನು ಉದ್ಯೋಗ ಒಪ್ಪಂದ, ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ, ಅಥವಾ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ ಅಂತ. ಸೊ ಆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟಕ್ಕೆ, ಆ ಒಂದು ಉದ್ಯೋಗ ಒಪ್ಪಂದಕ್ಕೆ ವಿಧೇಯಕನಾಗಿರುವುದಕ್ಕೆ ಶಿಸ್ತು ಎನ್ನುತ್ತಾರೆ. ಸಂಘಟನೆಯಲ್ಲಿ, ನಿರ್ವಹಣೆಯಲ್ಲಿ ಶಿಸ್ತು ಅಂದ್ರೆ ಏನಪ್ಪ ಅಂತಂದ್ರೆ, ಒಂದು ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನ, ಕಾರ್ಯಾಚರಣೆಯನ್ನ ಮಾಡುವ ಸಲುವಾಗಿ, ಒಂದು ಸಂಸ್ಥೆಯನ್ನ ನಡೆಸುವ ಸಲುವಾಗಿ ಅವಶ್ಯಕವಾಗಿರುವಂತಹ ನಿಯಮಗಳನ್ನ ರೂಪಿಸಿರ್ತಾರೆ, ನಿಯಮಗಳನ್ನ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 10 ಗಂಟೆಗೆ ಬರಬೇಕು, 1 ಗಂಟೆಗೆ ಊಟಕ್ಕೆ ಹೋಗ್ಬೇಕು, ಮತ್ತು ವಾಪಸ್ 2ಕ್ಕೆ ಬರಬೇಕು, ಸಾಯಂಕಾಲ 5 ಮುಟ್ಟ ಕೆಲಸ ಮಾಡಬೇಕು, ನಿಯಮ. ಪ್ರಿನ್ಸಿಪಾಲ್ ರೂಮ್ ಒಳಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಹುಡುಗರು ಯಾರಾದ್ರೂ ಸರ್ ಬಂದ ಮೇಲೆ ಕ್ಲಾಸ್ ಒಳಗೆ ಎಂಟರ್ ಆಗ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಇವೆಲ್ಲ ರೂಲ್ಸ್ ಸಂಸ್ಥೆಯನ್ನ ನಡೆಸುವ ಸಲುವಾಗಿ ರೂಪಿಸಿರುವಂತಹ ನಿಯಮಗಳು. ಈ ನಿಯಮಗಳನ್ನ ಅನುಸರಿಸಲೇಬೇಕು. ಆ ನಿಯಮಗಳಿಗೆ ವಿಧೇಯಕನಾಗಿರಬೇಕು ಯಾರು? ಎಂಪ್ಲಾಯೀಸ್ಗಳು. ಆವಾಗ ಮಾತ್ರ ಸಂಸ್ಥೆಯನ್ನ ನಾವು ದಕ್ಷ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ಶಿಸ್ತು ಅಂದ್ರೆ ಏನಪ್ಪ ಅಂತಂದ್ರೆ, ಸಂಸ್ಥೆಯ ಕಾರ್ಯಾಚರಣೆಗೆ ಅವಶ್ಯಕವಿರುವಂತಹ ನಿಯಮಗಳು ಮತ್ತು ಉದ್ಯೋಗಿಯನ್ನು ಸೇರಿಸಿಕೊಳ್ಳುವಾಗ ಅವನ ಜೊತೆಗೆ ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡೇವಲ್ಲ, ಅದಕ್ಕೆ ನಾವು ಕರಿತೀವಿ ಉದ್ಯೋಗ ಒಪ್ಪಂದ. ಸೊ ಸಂಘಟನೆಯ ನಿಯಮಗಳು ಮತ್ತು ಉದ್ಯೋಗ ಒಪ್ಪಂದಕ್ಕೆ ವಿಧೇಯನಾಗಿರುವುದಕ್ಕೆ ಶಿಸ್ತು ಎಂದು ಕರೆಯುತ್ತಾರೆ. ಈ ಶಿಸ್ತು ಸಂಘಟನೆಯ ಎಲ್ಲಾ ಹಂತಗಳಲ್ಲೂ ಇರಬೇಕು. ಆಮೇಲೆ ಸಮಯ ಇದ್ದ ಅಥವಾ ಅವಶ್ಯಕತೆ ಇದ್ದಾಗ ನಿರ್ವಹಣಾ ಅಧಿಕಾರಿಯು ಪನಿಷ್ಮೆಂಟ್ ಸಹ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತಾನೆ. ಯಾಕಂದ್ರೆ ಕೆಲವೊಮ್ಮೆ ಹೇಳಿದ್ರೆ ಕೇಳೋದಿಲ್ಲ. ಡೈಲಿ 11 ಗಂಟೆಗೆ ಬರ್ತಾರೆ, ಲೇಟಾಗಿ 10ಕ್ಕೆ ಬಾರಪ್ಪ 10ಕ್ಕೆ ಬಾರ ಅಂತ ಬರೋದೇ ಇಲ್ಲ. ಎಷ್ಟು ಸರ್ತಿ ಅಂತ ಹೇಳುದು. ಆವಾಗ ಒಮ್ಮೆ ಅವರಿಗೆ ದಂಡವನ್ನು ವಿಧಿಸಬೇಕು. ಒಮ್ಮೆ 2 ಸರ್ತಿ ದಂಡನ ವಿಧಿಸಿದ್ರೆ ನೆಕ್ಸ್ಟ್ ಟೈಮ್ ಅವ ರೆಕ್ಟಿಫಿಕೇಶನ್ ಮಾಡ್ತಾನೆ. ಸೊ ಹೀಗೆ ಶಿಸ್ತನ್ನ ಪಾಲನೆ ಮಾಡುವ ಸಲುವಾಗಿ ಆ ಸಂಘಟನೆಯಲ್ಲಿ ಶಿಸ್ತನ್ನ ಕಾಪಾಡುವ ಸಲುವಾಗಿ ಫೇಯೋಲ್ರವರ ಪ್ರಕಾರ ಎಲ್ಲ ಹಂತಗಳಲ್ಲೂ ಒಳ್ಳೆಯ ಉನ್ನತ ಅಧಿಕಾರಿಗಳು, ಸ್ಪಷ್ಟ ಮತ್ತು ನ್ಯಾಯಸಮ್ಮತ ಒಪ್ಪಂದಗಳು, ಕ್ಲಿಯರ್ ಕಟ್ ಅಂಡ್ ಫೇರ್ ಅಗ್ರಿಮೆಂಟ್ಸ್, ಗುಡ್ ಮ್ಯಾನೇಜರ್ಸ್ ಮತ್ತು ಪನಿಷ್ಮೆಂಟ್ ದಂಡಗಳು, ನ್ಯಾಯಸಮ್ಮತವಾದ ಅನ್ವಯಿಸುವಿಕೆಯನ್ನು ಬಯಸುತ್ತದೆ. ಇಫ್ ಯು ವಾಂಟ್ ಟು ಮೇಂಟೈನ್ ಡಿಸಿಪ್ಲಿನ್ ಇನ್ ದ ಆರ್ಗನೈಸೇಷನ್ ಏನೇನು ಬೇಕು? ಒಳ್ಳೆಯ ಉನ್ನತ ಅಧಿಕಾರಿಗಳು ಇರಬೇಕು, ಗುಡ್ ಆಫೀಸರ್ಸ್, ಗುಡ್ ಹೈಯರ್ ಲೆವೆಲ್ ಆಫೀಸರ್ಸ್, ಕ್ಲಿಯರ್ ಕಟ್ and fair agreement between the workers and the management, between the workers and the owner. Punishment, ಅದು ಎಂತ ಪನಿಷ್ಮೆಂಟ್? ನ್ಯಾಯಸಮ್ಮತವಾದಂತಹ ದಂಡಗಳು. ಸುಮ್ಮನೆ ಯಾರು ಬೇಕಾದ್ರೂ ಏನು ದಂಡ ಹಾಕಿದವು. ನ್ಯಾಯಸಮ್ಮತವಾದ ದಂಡಗಳು. ಇವೆಲ್ಲವನ್ನ ನಾವು ಅನ್ವಯಿಸಿದರೆ, ಅಪ್ಲೈ ಮಾಡಿದರೆ ನಾವು ಸಂಸ್ಥೆಯಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಬಹುದು. ಇದು 3ನೇ ತತ್ವ. ಇನ್ನು 4ನೇ ತತ್ವ ಏಕರೂಪ ಆಜ್ಞೆ, ಯುನಿಟಿ ಆಫ್ ಕಮಾಂಡ್.
ಏಕರೂಪ ಆಜ್ಞೆ. ನಿಮ್ಗೆ ಪ್ರಶ್ನೆ ಕೇಳಬಹುದು, ಏಕರೂಪ ಆಜ್ಞೆ ಎಂದರೇನು? ಹೆನ್ರಿ ಫೇಯೋಲ್ ರವರ ಪ್ರಕಾರ ಏಕರೂಪ ಆಜ್ಞೆ ಎಂದರೇನು, ಅಥವಾ ಏಕರೂಪ ಆಜ್ಞೆ ನಿರ್ವಹಣೆಯ ತತ್ವವನ್ನ ವಿವರಿಸಿ ಅಂತ ಹೇಳಿ 7 ಮಾರ್ಕ್ಸಿನ ಪ್ರಶ್ನೆ ಕೇಳಬಹುದು. ಆದ್ರೆ ಈ ತತ್ವ ಏನ್ ಹೇಳ್ತಾ ಇದೆ? ಫೇಲ್ ಅವರ ಪ್ರಕಾರ, ಹೆನ್ರಿ ಫೇಲ್ ರವರ ಪ್ರಕಾರ, ಪ್ರತಿ ಒಬ್ಬ ವೈಯಕ್ತಿಕ ನೌಕರನಿಗೆ ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರಬೇಕು. ದೇರ್ ಮಸ್ಟ್ ಓನ್ಲಿ ಒನ್ ಸುಪೀರಿಯರ್ ಟು ಎವ್ರಿ ಸಬೋರ್ಡಿನೇಟ್. ದೇರ್ ಮಸ್ಟ್ ಓನ್ಲಿ ಒನ್ ಸುಪೀರಿಯರ್. ಫಾರ್ ಎಕ್ಸಾಂಪಲ್, ಫಾರ್ ಮೀ, ಈಗ ನನಗೆ ನಮ್ಮ ಕಾಲೇಜೊಳಗೆ ಒಬ್ಬರೇ ಸುಪೀರಿಯರ್, ಯಾರು? ಪ್ರಿನ್ಸಿಪಾಲ್. ಸಪೋಸ್ ಇಲ್ಲಿ 4 ಜನ ಪ್ರಿನ್ಸಿಪಾಲ್ ಇರ್ತಾರೆ, ಕೆಲಸ ಮಾಡೋದು ಕಷ್ಟ, ಹೌದಲ್ಲ? ಒಬ್ಬರೇ ಮೇಲಾಧಿಕಾರಿಗಳು ಇರಬೇಕು. ಒಬ್ಬ ನೌಕರನು ಒಂದು ವೇಳೆ ಇಬ್ಬರು ಮೇಲಾಧಿಕಾರಿಗಳಿಂದ ಏಕಕಾಲದಲ್ಲಿ ಆದೇಶಗಳನ್ನು ಪಡೆದರೆ ಏಕರೂಪ ಆಜ್ಞೆಯ ತತ್ವವನ್ನು ಉಲ್ಲಂಘಿಸಿದಂತಾಗುತ್ತದೆ. ಸಾಮಾನ್ಯವಾಗಿ ಔಪಚಾರಿಕ ಸಂಘಟನೆಗಳಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರೂ ಒಬ್ಬನೇ ಒಬ್ಬ ಮೇಲಾಧಿಕಾರಿಯಿಂದ ಆದೇಶಗಳನ್ನು ಪಡೆಯಬೇಕು. ಈಗ ನಮ್ಗಂತೂ ಒಬ್ಬರೇ ಪ್ರಾಚಾರ್ಯ, ಅವರಿಂದ ನಾವು ಆದೇಶವನ್ನು ಪಡಿತೀವಿ. ಅವ್ರು ಏನು ಹೇಳ್ತಾರೆ ಅದನ್ನು ಬಿಟ್ಟು, ಸಪೋಸ್ ಇಲ್ಲಿ ಇಬ್ರು ಮೇಲಾಧಿಕಾರಿಗಳು ಅದರ ಎ ಮತ್ತು ಬಿ, ಇಬ್ರು ಪ್ರಿನ್ಸಿಪಾಲ್ರು ಅಂತ ಅವಾಗ ಎ ಏನ್ ಹೇಳ್ತಾರೆ, ಡೈಲಿ 10 ಗಂಟೆಗೆ ಬರ್ರಿ ಕಾಲೇಜಿಗೆ ಅಂತ. ಬಿ ಏನಂತಾರ, ಡೈಲಿ 8 ಗಂಟೆಗೆ ಬರ್ರಿ ಅಂತ. ಏನ್ ಮಾಡ್ತೀವಿ? ಯಾವ್ದು ಕನ್ಫ್ಯೂಷನ್ ಆಗಿದೆ, ಸಮಸ್ಯೆ ಆಗಿದೆ. ಸೊ ಹೀಗಾಗಿ ಈ ಒಂದು ತತ್ವ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಪ್ರತಿ ಒಬ್ಬ ವೈಯಕ್ತಿಕ ನೌಕರನಿಗೆ ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರಬೇಕು ಅಂತ. ಇದರಿಂದ ಯಶಸ್ವಿ ನಿರ್ವಹಣೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನ ಯೂನಿಟಿ ಆಫ್ ಡೈರೆಕ್ಷನ್, ನೆಕ್ಸ್ಟ್ ತತ್ವ ಏಕರೂಪ ನಿರ್ದೇಶನ. ಏಕರೂಪ ಆಜ್ಞೆ ಬೇರೆ, ಏಕರೂಪ ನಿರ್ದೇಶನ ಬೇರೆ. ಏಕರೂಪ ಆಜ್ಞೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಪ್ರತಿಯೊಬ್ಬ ನೌಕರದಾರನಿಗೆ ಸಂಬಂಧಪಟ್ಟಿದ್ದು. ಆದರೆ ಏಕರೂಪ ನಿರ್ದೇಶನ ಇಡೀ ಸಂಘಟನೆಗೆ ಸಂಬಂಧಪಟ್ಟಿದ್ದು. ಸೊ ಫೇಯಲ್ ರವರ ಪ್ರಕಾರ ಒಂದು ಸಂಘಟನೆಯ ಎಲ್ಲಾ ಘಟಕಗಳು, ಒಂದು ಸಂಘಟನೆ ಒಳಗೆ ಕೆಲವೊಮ್ಮೆ ಬೇರೆ ಬೇರೆ ಘಟಕಗಳು ಇರ್ತಾವೆ, ಒಂದು ಯೂನಿಟ್ಸ್ಗಳು ಇರ್ತಾವೆ. ಒಂದು ಸಂಘಟನೆಯ ಎಲ್ಲಾ ಘಟಕಗಳು, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಯೂನಿಟ್, ಅಕೌಂಟ್ಸ್ ಯೂನಿಟ್, ಮಾರ್ಕೆಟಿಂಗ್ ಯೂನಿಟ್ ಅಥವಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸೊ ದೀಸ್ ಆರ್ ದಿ ಯೂನಿಟ್ಸ್ ಆಫ್ ದ ಆರ್ಗನೈಸೇಷನ್. ಇವು ಸಂಘಟನೆಯ ಘಟಕಗಳು. ಅಥವಾ ಹೀಗಿರ್ಬೋದು, ಒಂದು ಆಟೋಮೊಬೈಲ್ ಕಂಪನಿ. ಸೊ ಅದರೊಳಗೆ 2 ಘಟಕಗಳು, ಒಂದು ಸೈಕಲ್ ಮೋಟರ್ನ ತಯಾರಿಸುವಂತಹ ಘಟಕ, ಮತ್ತೊಂದು ಕಾರನ್ನು ತಯಾರಿಸುವಂತ ಘಟಕ. ಸೊ 2 ಘಟಕಗಳು, ಒಂದೇ ಸಂಸ್ಥೆ, ಘಟಕಗಳು 2. ಅರ್ಥ. ಸೊ ಉದಾಹರಣೆಗೆ ಒಂದು ಟೂತ್ ಪೇಸ್ಟ್ ಅನ್ನ ತಯಾರಿಸುವಂತಹ ಘಟಕ, ಮತ್ತೊಂದು ಟೂತ್ ಬ್ರಷ್ ಗಳನ್ನು ತಯಾರಿಸುವಂತ ಘಟಕ. ಉದಾಹರಣೆ, ಸಂಸ್ಥೆ ಒಂದೇ, ಘಟಕಗಳು 2. ಸೊ ಹೀಗೆ ಒಂದು ಸಂಘಟನೆಯ ಎಲ್ಲಾ ಘಟಕಗಳು ಸಮನ್ವಯ ಮತ್ತು ಕೇಂದ್ರೀಕೃತ ಪರಿಶ್ರಮದ ಮೂಲಕ ಒಂದೇ ರೀತಿಯ ಉದ್ದೇಶದ ಕಡೆಗೆ ಸಾಗಬೇಕು. ಸೊ ಆ ಘಟಕಗಳ ನಡುವೆ ಸಮನ್ವಯತೆಯನ್ನು ಕಾಪಾಡಿಕೊಳ್ಬೇಕು. ಆಮೇಲೆ ಕೆಲವೊಂದು ಚಟುವಟಿಕೆಗಳನ್ನ ಕೇಂದ್ರೀಕರಿಸಬೇಕು. ಸೊ ಈ ಸಮನ್ವಯತೆ ಮತ್ತು ಕೇಂದ್ರೀಕೃತ ಪರಿಶ್ರಮದ ಮೂಲಕ ಆ ಎಲ್ಲ ಘಟಕಗಳು, ಸಂಘಟನೆಯ ಎಲ್ಲ ಘಟಕಗಳು ಒಂದೇ ರೀತಿಯ ಉದ್ದೇಶಗಳ ಕಡೆಗೆ ಸಾಗುವ ಹಾಗೆ ನೋಡ್ಕೋಬೇಕು. ಒಂದೇ ಉದ್ದೇಶವನ್ನು ಹೊಂದಿರುವ ಚಟುವಟಿಕೆಗಳ, ಒಂದೇ ಉದ್ದೇಶವನ್ನು ಹೊಂದಿರುವ, ಸಾಮಾನ್ಯ ಉದ್ದೇಶವನ್ನು ಹೊಂದಿರುವ ಚಟುವಟಿಕೆಗಳ ಪ್ರತಿಯೊಂದು ಗುಂಪು ಒಬ್ಬ ಮುಖ್ಯಸ್ಥ ಮತ್ತು ಒಂದೇ ಯೋಜನೆಯನ್ನು ಹೊಂದಿರಬೇಕು.
ಉದಾಹರಣೆಗೆ ಆಟೋಮೊಬೈಲ್ ಕಂಪನಿ ಒಳಗೆ ಒಂದು ಸೈಕಲ್ ಮೋಟರ್ ತಯಾರಿಸುವಂತ ಘಟಕ, ಮತ್ತೊಂದು ಕಾರ್ ತಯಾರಿಸುವಂತ ಘಟಕ. ಈಗ ಕಾರ್ ತಯಾರಿಸುವಂತ ಘಟಕಕ್ಕೆ ಮುಖ್ಯಸ್ಥ ಬೇರೆ ಆಗಿರಬೇಕು, ಮೋಟರ್ ಸೈಕಲ್ ತಯಾರಿಸುವಂತ ಘಟಕಕ್ಕೆ ಮುಖ್ಯಸ್ಥ ಬೇರೆ ಆಗಿರಬೇಕು. ಇದಕ್ಕೆ ಯೋಜನೆಗಳು ಬೇರೆ ಆಗಿರಬೇಕು, ಇದಕ್ಕೆ ಯೋಜನೆಗಳು ಬೇರೆ ಆಗಿರಬೇಕು. ಸೈಕಲ್ ಮೋಟರ್ ತಯಾರಿಸುವಂತ ಮುಖ್ಯಸ್ಥ ಕಾರ್ ತಯಾರಿಸುವಂತ ಘಟಕದಲ್ಲಿರುವಂತ ಸಿಬ್ಬಂದಿಗಳಿಗೆ, ನೌಕರದಾರಿಗೆ ಡೈರೆಕ್ಷನ್ ಅಥವಾ ಆದೇಶಗಳನ್ನು ನೀಡಲಿಕ್ಕೆ ಹೋಗಬಾರ್ದು. ಅಥವಾ ಇಲ್ಲಿ ಅವನು ಏನು ಯೋಜನೆಗಳನ್ನ ರೂಪಿಸಿದಲ್ಲ ಆ ಯೋಜನೆಗಳನ್ನ ಅಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇದೇ ಬೇರೆ ಘಟಕ, ಇದೇ ಬೇರೆ ಘಟಕ. ಇವರ ಒಂದು ಉದ್ದೇಶದ ಕಡೆ ಹೋಗ್ತಾ ಇದ್ದಾರೆ, ಇವರು ಒಂದು ಸಾಮಾನ್ಯ ಉದ್ದೇಶದ ಕಡೆ ಹೋಗ್ತಾ ಇದ್ದಾರೆ. ಸೊ ಇವರು ಮುಖ್ಯಸ್ಥರು ಬೇರೆ ಆಗಿರಬೇಕು, ಯೋಜನೆಗಳು ಬೇರೆ ಆಗಿರ್ಬೇಕು. ಅರ್ಥ ಆಗ್ತದೆ? ಸೊ ಅದಕ್ಕೆ ನಾವು ಕರ್ತೀವಿ ಏಕರೂಪ ನೀರು. ಇಲ್ಲ ಅಂದ್ರೆ ಏನಾಗ್ತೈತೆ, ಓವರ್ಲ್ಯಾಪಿಂಗ್ ಆಗ್ತದೆ. ಇಬ್ಬರಿಗೂ ಮೋಟರ್ ಸೈಕಲ್ ತಯಾರಿಸುವಂತ ಘಟಕ ಮತ್ತು ಕಾರ್ ತಯಾರಿಸುವಂತ ಘಟಕ ಇಬ್ಬರಿಗೂ ಒಂದೇ ಮುಖ್ಯಸ್ಥ, ಒಂದೇ ಪ್ಲಾನ್, ಒಂದೇ ಯೋಜನೆ ಆಯಿತು ಅಂದ್ರೆ ಒಂದು ಚಟುವಟಿಕೆ ಮತ್ತೊಂದು ಚಟುವಟಿಕೆ ಮೇಲೆ ಓವರ್ಲ್ಯಾಪ್ ಆಗುವಂತ ಚಾನ್ಸಸ್ ಆಗ್ತದೆ. ಟೈಮ್ ವೇಸ್ಟ್ ಆಗ್ತೈತಿ, ದುಡ್ಡು ವೇಸ್ಟ್ ಆಗ್ತಾವೆ, ಶ್ರಮ ವೇಸ್ಟ್ ಆಗ್ತದೆ. ಸೊ ಅದಕ್ಕಾಗಿ ಎರಡು ಘಟಕ ಅಂದ್ರೆ ಎರಡು ಮುಖ್ಯಸ್ಥರು, ಎರಡು ಯೋಜನೆಗಳು ಇರಬೇಕು ಅಂತೇಳಿ ಈ ಏಕರೂಪ ನಿರ್ದೇಶನ ಹೇಳುತ್ತದೆ. ನೆಕ್ಸ್ಟ್ ಬಂತು ಆರ್ಮಿ ತತ್ವ. ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್ ಆಫ್ ದ ಆರ್ಗನೈಸೇಷನ್. ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ, ಸಂಸ್ಥೆಯ ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. ಸಾಮಾನ್ಯವಾಗಿ ಹೆನ್ರಿ ಫೀಲ್ಡ್ ಪ್ರಕಾರ ಸಾಮಾನ್ಯವಾಗಿ ಯಾವೊಬ್ಬ ವೈಯಕ್ತಿಕ ಉದ್ಯೋಗಿಯ ಆಸಕ್ತಿಗಿಂತ, ಆ ಸಂಘಟನೆಯಲ್ಲಿ ಇರುವಂತಹ ಒಬ್ಬ ಉದ್ಯೋಗಿಯ ಆಸಕ್ತಿಗಿಂತ ಸಂಸ್ಥೆಯ ಆಸಕ್ತಿಗಳು ಆದ್ಯತೆಯನ್ನು ಪಡೆಯಬೇಕು, ಪ್ರಿಫರೆನ್ಸ್ ಅನ್ನು ಪಡೆಯಬೇಕು. ಯು ಮಸ್ಟ್ ಗಿವ್ ಪ್ರಿಫರೆನ್ಸ್ ಟು ದ ಇಂಟ್ರೆಸ್ಟ್ ಆಫ್ ದ ಆರ್ಗನೈಸೇಷನ್, ನಾಟ್ ದ ಇಂಟ್ರೆಸ್ಟ್ ಆಫ್ ದ ಎಂಪ್ಲಾಯಿ. ಯಾಕಂದ್ರೆ ಪ್ರತಿಯೊಬ್ಬ ನೌಕರದಾರನು ತನ್ನ ವೈಯಕ್ತಿಕ ಆಸಕ್ತಿಯಿಂದ ಸಂಸ್ಥೆಯನ್ನ ಸೇರಿರ್ತಾನೆ. ಸಂಸ್ಥೆಗೆ ಸೇರಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ವೈಯಕ್ತಿಕ ಆಸಕ್ತಿಯನ್ನು ಹೊಂದಿರ್ತಾನೆ. ಸಂಸ್ಥೆ ಒಂದು ಆಸಕ್ತಿ ಹೊಂದಿರುತ್ತದೆ. ಉದಾಹರಣೆಗೆ ಸಂಸ್ಥೆಯ ಆಸಕ್ತಿ ಏನು? ಕನಿಷ್ಠ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಮಾಡಿಸ್ಕೊಳ್ಳೋದು. ವ್ಯಕ್ತಿಯ ಆಸಕ್ತಿ ಏನು? ಕಡಿಮೆ ಕೆಲಸ ಮಾಡಿ ಜಾಸ್ತಿ ಪೇಮೆಂಟ್ ಅನ್ನು ಪಡೆಯೋದು. ಸೊ ಎರಡು ಆಸಕ್ತಿಗಳ ನಡುವೆ ಸಂಘರ್ಷ ಇದೆ. ಸೊ ಆವಾಗ ನಾವು ಎದಕ್ಕೆ ಪ್ರಿಫರೆನ್ಸ್ ಕೊಡಬೇಕು? ಸಂಸ್ಥೆಯ ಆಸಕ್ತಿಗೆ ಪ್ರಿಫರೆನ್ಸ್ ಕೊಡಬೇಕು. ಯಾಕಂದ್ರೆ ಸಂಸ್ಥೆಯಲ್ಲಿ ಹಲವಾರು ಜನ ಸೇರ್ಕೊಂಡು ಹಲವಾರು ಜನರ ಆಸಕ್ತಿ ಇರುತ್ತದೆ. ಆ ಸಂಸ್ಥೆಯನ್ನ ಅಸ್ತಿತ್ವದಲ್ಲಿ ತರುವ ಸಲುವಾಗಿ ಒಡೆಯರು ಸಾಕಷ್ಟು ಪ್ರಮಾಣದ ಬಂಡವಾಳವನ್ನು ಹಾಕಿರ್ತಾರೆ. ನೌಕರದಾರರು ಆ ಸಂಸ್ಥೆಯ ಜೊತೆಗೆ ಕೆಲಸ ಮಾಡುವಂತ ಏನಪ್ಪ ವ್ಯವಹಾರ ಮಾಡುವಂತ ಪೂರೈಕೆದಾರರು, ಆ ಸಂಸ್ಥೆಯಿಂದ ಟ್ಯಾಕ್ಸ್ ಪಡುವಂತ ಸರ್ಕಾರ, ಇವರಿಗೆಲ್ಲ ನಾವೇನು ಕರಿತೀವಿ ಸಂಸ್ಥೆಯ ಆಸಕ್ತಿದಾರರು ಅಂತ ಕರಿತೀವಿ. ಆ ಬಹುಜನರಿಗೆ ಯಾರೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಸಕ್ತಿಯಿಂದ ನಷ್ಟ ಆಗದ ರೀತಿ ಹಾಗೆ ನಾವು ನೋಡ್ಕೋಬೇಕು. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾವೊಬ್ಬ ವೈಯಕ್ತಿಕ ಉದ್ಯೋಗಿಯ ಆಸಕ್ತಿಗಿಂತ ಸಂಸ್ಥೆಯ ಆಸಕ್ತಿಗಳು ಆದ್ಯತೆಯನ್ನ ಪಡೆಯಬೇಕು ಅಂತೇಳಿ ಈ ಒಂದು ತತ್ವ ಹೇಳ್ತಾ ಇದೆ. ಕೆಲವೊಮ್ಮೆ ಏನಾಗಿರ್ತಾವ, ಒಬ್ಬ ವ್ಯಕ್ತಿ, ಸಂಸ್ಥೆಯಲ್ಲಿರುವಂತಹ ಪ್ರಭಾವಶಾಲಿ ವ್ಯಕ್ತಿ ಇನ್ಫ್ಲೂಯೆನ್ಸ್ ಅನ್ನ ಮಾಡಿಸಿ ಕೆಲಸ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ, ಅಥವಾ ಕೆಲವೊಂದು ವಿನಾಯಿತಿಯನ್ನ ಪಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ನಮ್ಮ ಕಾಲೇಜ್ 10 ರಿಂದ 5 ಗಂಟೆ, 10 ರಿಂದ 4 ಗಂಟೆ ಅಂತ ತಿಳ್ಕೊಡಿ. ಅವ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ, ಪ್ರಭಾವವನ್ನು ಯೂಸ್ ಮಾಡಿ 1 ತಾಸು ಲೇಟ್ ಆಗಿ ಬರೋದು, 1 ತಾಸು ಜಲ್ದಿ. ಸೊ ಇದರಿಂದ ಸಂಸ್ಥೆಯಲ್ಲಿ ಆಸಕ್ತಿ ಹೊಂದಿರುವಂತ ಬಹುಜನ ಏನದಲ್ಲ ಅವರಿಗೆ ನಷ್ಟ ಆಗುತ್ತೆ. ಸೊ ಹಾಗೆ ಆಗದ ಹಾಗೆ ನೋಡ್ಕೋಬೇಕು.
ಒಬ್ಬ ಒಳ್ಳೆ ನಿರ್ವಹಣಾ ಅಧಿಕಾರಿಯು ಇದನ್ನ ಆಗದ ಹಾಗೆ ಮಾಡ್ಕೋಬೇಕು. ಸೊ ಇದು ಅವನಿಗೆ ಮಾತ್ರ ಸಾಧ್ಯ. ಅವನಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಸೊ ಆ ಅಧಿಕಾರವನ್ನ ಅವ ಯಾರಾದ್ರೂ ಒಬ್ಬ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಮಿಸ್ಯೂಸ್ ಮಾಡಬಾರ್ದು. ಅವನಿಗೆ ನೀಡಿರುವಂತಹ ಅಧಿಕಾರವನ್ನ ಸಂಸ್ಥೆಯ ಆಸಕ್ತಿಯ ಸಲುವಾಗಿ, ಸಂಸ್ಥೆಯ ಪ್ರಯೋಜನಕ್ಕಾಗಿ ಉಪಯೋಗ ಮಾಡಬೇಕು ಹೊರತು ತಮ್ಮ ಫ್ರೆಂಡು ಅಥವಾ ತಮ್ಮ ಮನೆಯವರು ಅಥವಾ ತಮ್ಮ ಕುಟುಂಬದವರಿಗೆ ಸಹಾಯ ಮಾಡುವ ಸಲುವಾಗಿ ಅಧಿಕಾರವನ್ನು ಯೂಸ್ ಮಾಡಬಾರ್ದು. ಸೊ ಇದು ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವ ತತ್ವ ಹೇಳುತ್ತದೆ. ಸೊ ನೆಕ್ಸ್ಟ್ ಬಂತು ನೌಕರರ ಸಂಭಾವನೆ. ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್. ವರ್ಕರ್ಸ್ಗೆ, ನೌಕರದಾರರಿಗೆ ಕೆಲಸ ಮಾಡಿಸಿಕೊಂಡು ನಾವು ಅವರಿಗೆ ಸಂಭಾವನೆಯನ್ನ ನೀಡಲೇಬೇಕು. ಒಟ್ಟಾರೆ ವೇತನ ನಾವು ಏನು ಕೊಡ್ತೇವೆ ಮತ್ತು ಪರಿಹಾರ ಏನು ನೀಡ್ತೇವೆ, ಉದ್ಯೋಗಿಗಳು ಮತ್ತು ಸಂಘಟನೆ ಇಬ್ಬರಿಗೂ ನ್ಯಾಯಸಮ್ಮತವಾಗಿರಬೇಕು. ನೌಕರದಾರರಿಗೆ ನೀಡುವಂತಹ ಒಟ್ಟು ವೇತನ ಉದ್ಯೋಗಿಗಳು ಮತ್ತು ಸಂಸ್ಥೆ ಇಬ್ಬರಿಗೂ ನ್ಯಾಯಸಮ್ಮತವಾಗಿರ್ಬೇಕು. ಇಬ್ಬರಿಗೂ ನ್ಯಾಯಸಮ್ಮತವಾಗಿರ್ಬೇಕು ಅಂದ್ರೆ ಏನು? ಅದು ಉದ್ಯೋಗಿಗಳಿಗೆ ಕನಿಷ್ಠ ನ್ಯಾಯಯುತ ಕೂಲಿಗಳನ್ನು ಕೊಡಬೇಕು. ಅವರಿಗೆ ಕನಿಷ್ಠ ಯೋಗ್ಯ ಜೀವನ ಮಟ್ಟವನ್ನು ನೀಡುವಂತಾಗಿರ್ಬೇಕು. ಅವನು ಏನು ನೀಡ್ಸ್ ಅದಾವಲ್ಲ, ಅವಶ್ಯಕತೆ ಅದಾವಲ್ಲ, ಅದ ಅಗತ್ಯತೆಗಳು ಅದಾವ, ಅದನ್ನ ಪೂರೈಸ್ಕೊಳ್ಳಿಕ್ಕೆ ಆಗ್ಬೇಕು. ಕನಿಷ್ಠ ಅಷ್ಟಾದ್ರೂ ಅವನಿಗೆ ನಾವು ಸಂಭಾವನೆಯನ್ನ ಕೊಡಬೇಕು. ಸೊ ಹೀಗೆ ಒಬ್ಬ ಉದ್ಯೋಗಿಗೆ ಅದು ನ್ಯಾಯಸಮ್ಮತವಾಗಿರ್ಬೇಕು. ನಾವೇನು ವೇತನವನ್ನು ಕೊಡ್ತೇವಲ್ಲ ಸಂಘಟನೆಯಲ್ಲಿ, ಉದ್ಯೋಗಿಗೆ ನ್ಯಾಯಸಮ್ಮತವಾಗಿರ್ಬೇಕು ಅಂದ್ರೆ ಏನಪ್ಪ ಅಂತಂದ್ರೆ ಅವನ ಬೇಸಿಕ್ ನೀಡ್ಸ್ ಏನದವಲ್ಲ ಅದನ್ನ ಪೂರೈಸಿಕೊಳ್ಳುವಷ್ಟಾದರೂ ಅವನಿಗೆ ನಾವು ವೇತನವನ್ನು ಕೊಡಬೇಕು. ಅವನು ಕೊಟ್ಟಿದ್ದ ದುಡ್ಡು, ಕೊಟ್ಟಿದ್ದ ಪಗಾರು ಅವನ ಊಟಕ್ಕೂ ಸಾಲಿಲ್ಲ ಅಂತಂದ್ರೆ ಅವನ ಸಂಸ್ಥೆಯಲ್ಲಿ ಇರುವುದಿಲ್ಲ ಬಹಳ ದಿನ, ಮತ್ತೆ ಬೇರೆ ಕಡೆ ಎಲ್ಲ ಹುಡುಕ್ಕೊಂತಾನೆ. ಅವನ ಊಟಕ್ಕೆ ಮತ್ತೆ ಇತರೆ ಚಟುವಟಿಕೆಗಳು ಅಥವಾ ಇತರೆ ಅವಶ್ಯಕತೆಗಳು ಅದನ್ನ ಪೂರೈಸ್ಕೊಳ್ಳಿಕ್ಕೆ ಸಾಕಾಗಬೇಕು. ಜೀವನ ಮಟ್ಟ ಬೇರೆ ಇರ್ತಿತ್ತು. ಒಬ್ಬರದು ಹೈಯರ್ ಲೆವೆಲ್ ಇರ್ತೈತಿ, ಕೆಲವೊಬ್ರು ಲೋವರ್ ಲೆವೆಲ್ ಇರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನಾವು ಒಬ್ಬ ಜಿಲ್ಲಾಧಿಕಾರಿ IAS ಆಫೀಸರ್ಗೂ ಮತ್ತು SDC ಇಬ್ರಿಗೂ ಒಂದೇ ಪಗಾರನ ಕೊಡ್ಲಿಕ್ಕೆ ಬಿಡೋದಿಲ್ಲ. ಅವನ ಜೀವನ ಮಟ್ಟನೇ ಬೇರೆ, ಇವನ ಜೀವನ ಮಟ್ಟನೇ ಬೇರೆ. ಸೊ ಇವನ ಜೀವನ ಮಟ್ಟವನ್ನು ನಡೆಸುವ ಸಲುವಾಗಿ ಕನಿಷ್ಠ ಎಷ್ಟು ಬೇಕು SDCಗೆ ಅಷ್ಟು ಕೊಡಬೇಕು. ಅದೇ ಥರ ಒಬ್ಬ IAS ಆಫೀಸರ್ ತನ್ನ ಜೀವನ ಮಟ್ಟವನ್ನ ನಿರ್ವಹಿಸುವ ಸಲುವಾಗಿ ಅವನಿಗೆ ಎಷ್ಟು ಅಷ್ಟನ್ನ ನಾವು ಕೊಡ್ಬೇಕು. ಅದಕ್ಕೆ ನಾವು ಕರಿತೀವಿ ನ್ಯಾಯ ಸಮ್ಮತವಾದ ವೇತನ ಅಂತ. ನಾ ಇಲ್ಲಿ ಮೇಲೆ ಹೇಳಿದೆ, ಇದು ಕಂಪನಿಗೂ ಸಹ ನ್ಯಾಯಸಮ್ಮತವಾಗಿರ್ಬೇಕು. ಅಂದ್ರೆ ಏನು? ಕಂಪನಿಗೆ ಅದು ಪಾವತಿಸುವ ಸಾಮರ್ಥ್ಯದ ಒಳಗಿರಬೇಕು. ಕಂಪನಿಗೆ ಭಾರ ಆಗಬಾರ್ದು, ಅಷ್ಟು ವೇತನವನ್ನು ನಾವು ನಿಗದಿಪಡಿಸಬೇಕು. ಈ ಕಡೆ ಕಂಪನಿಗೂ ಭಾರ ಆಗಬಾರ್ದು, ಈ ಕಡೆ ನೌಕರದಾರಿಗೆ ಅದು ಕಡಿಮೆ ಆಗಬಾರ್ದು. ಸೊ ಇಂಥ ಒಂದು ನ್ಯಾಯಸಮ್ಮತವಾದಂತಹ ಸಂಭಾವನೆಯನ್ನ ನಾವು ನಮ್ಮ ನೌಕರದಾರರಿಗೆ ನೀಡಿದರೆ ಸಂಸ್ಥೆಯಲ್ಲಿ ಹಿತಕರವಾದಂತಹ ವಾತಾವರಣ, ಆಮೇಲೆ ಮ್ಯಾನೇಜರ್ ಮತ್ತು ನೌಕರರ ನಡುವೆ ಉತ್ತಮವಾದಂತಹ ಸಂಬಂಧಗಳನ್ನ ಖಾತ್ರಿಪಡಿಸುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂತು 8ನೇದು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಥವಾ ಕೇಂದ್ರೀಕರಣ ಅಂದ್ರೇನ್ರಪ್ಪ, ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಅಧಿಕಾರವು ಕೇಂದ್ರೀಕೃತವಾಗಿದ್ದು ಎಲ್ಲ ನಿರ್ಣಯಗಳನ್ನು ಮೇಲಾಧಿಕಾರಿ ತೆಗೆದುಕೊಂತಾರ ಅಂತಂದ್ರೆ ಅದಕ್ಕೆ ನಾವು ಕೇಂದ್ರೀಕರಣ ಅಂತ ಹೇಳ್ತೀವಿ. ವಿಕೇಂದ್ರೀಕರಣ ಅಂತಂದ್ರೆ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರವನ್ನ, ಹಕ್ಕನ್ನ ಜನರಿಗೆ ಹಂಚಿಕೆ ಆಗಿತ್ತು ಅಂತಂದ್ರೆ ನಾವು ಅದಕ್ಕೆ ವಿಕೇಂದ್ರೀಕರಣ ಅಂತ ಕರಿತೀವಿ. ಸೊ ಎರಡರ ನಡುವೆ ಬ್ಯಾಲೆನ್ಸ್ ಇರಬೇಕು. ನಾವು ಸಂಸ್ಥೆಗಳಲ್ಲಿ ಕಂಪ್ಲೀಟ್ ಆಗಿ ಕೇಂದ್ರೀಕರಣವನ್ನು ಫಾಲೋ ಮಾಡಬಾರ್ದು, ಕಂಪ್ಲೀಟ್ ಆಗಿ ವಿಕೇಂದ್ರೀಕರಣವನ್ನು ಸಹ ಫಾಲೋ ಮಾಡಬಾರ್ದು. ಯಾಕಂದ್ರೆ ಕೇಂದ್ರೀಕರಣದಿಂದ ಏನಾಗ್ತಿದ್ರಪ್ಪ ಅಂತಂದ್ರೆ ಈ ಒಬ್ಬ ನಿರ್ವಹಣಾ ಅಧಿಕಾರಿಯ ಅಂತಿಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಅವನ ಒಂದು ರೆಸ್ಪೆಕ್ಟ್ ಅನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಕೇಂದ್ರೀಕರಣ. ವಿಕೇಂದ್ರೀಕರಣದಿಂದ
ನೌಕರದಾರರ ಅಥವಾ ಅಧೀನರ ಅಥವಾ ಸಿಬ್ಬಂದಿಯ ಭಾಗವಹಿಸುವಿಕೆಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ನಾವು ಡಿಸಿಷನ್ ತೆಗೆದುಕೊಳ್ಳುವಂತಹ ಹಕ್ಕನ್ನು ಅವ್ರು ಕೊಟ್ಬಿಟ್ವಿ ಅಂದ್ರೆ ಅವರು ಹೆಚ್ಚು ಹೆಚ್ಚು ನಮ್ಮ ಸಂಸ್ಥೆಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಸೊ ಎರಡೂ ಬೇಕು. ಹಂಗಂತೇಳಿ ಪೂರ್ತಿ ಅಧಿಕಾರವನ್ನು ನಾವು ಅವ್ರಿಗೆ ಕೊಟ್ಬಿಟ್ವಿ ಅಂತಂದ್ರೆ ಅಲ್ಲಿ ಮ್ಯಾನೇಜರ್ಗೆ ಏನು ಸ್ಥಾನಮಾನ ಇರೋದೇ ಇಲ್ಲ, ಎಲ್ಲ ಅವರ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಅಂತಿಮ ನಿರ್ಣಯ ತೆಗೆದುಕೊಳ್ಳುವಂತ ಅಧಿಕಾರ ಇರಬೇಕು, ಎರಡೂ ಇರಬೇಕು. ಸೆಂಟ್ರಲೈಸೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ಎರಡರ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಹೆನ್ರಿ ಫೇರರ್ ಅವರು ಹೇಳ್ತಾರೆ. ನೆಕ್ಸ್ಟ್ ಬಂತು ಶ್ರೇಣೀಕೃತ ಸರಪಳಿ, ಸ್ಕಾಲರ್ ಚೈನ್ ಅಂತ ಹೇಳಿ. ಶ್ರೇಣೀಕೃತ ಸರಪಳಿ ಎಂದರೆ ಏನು ಅಂತ ಹೇಳಿ ಎರಡು ಮಾರ್ಕ್ಸಿನ ಪ್ರಶ್ನೆ ಕೇಳಬಹುದು. ಯಾವುದೇ ಒಂದು ಸಂಸ್ಥೆಯನ್ನ ತೆಗೆದುಕೊಳ್ಳಿ, ಅಲ್ಲಿ ನೀವು ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳು ಅಂತ ಕಾಣ್ತೀರಿ. ಸುಪೀರಿಯರ್ ಅಂಡ್ ಸಬಾರ್ಡಿನೇಟ್ಸ್, ಆಫೀಸರ್ಸ್ ಅಂಡ್ ಸಬಾರ್ಡಿನೇಟ್ಸ್. ಪ್ರಿನ್ಸಿಪಲ್ ಇಸ್ ಆಫೀಸರ್, ಸುಪೀರಿಯರ್, ನಾವೆಲ್ಲರೂ ಸಬಾರ್ಡಿನೇಟ್ಸ್. ಹೀಗೆ ಪ್ರತಿಯೊಂದು ಸಂಘಟನೆಯಲ್ಲಿ ನೀವು ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳನ್ನ ಕಾಣ್ತೀರಿ. ಹಾಗೆ ಶ್ರೇಣೀಕೃತ ಸರಪಳಿ ಅಂದ್ರೆ ಏನು? ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತಾರೆ. ಇಟ್ ಈಸ್ ದ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ. It is the formal line of authority from top level to bottom level. ಅತ್ಯುನ್ನತ ಶ್ರೇಣಿಯಿಂದ ಕೆಳಗಿನ ಶ್ರೇಣಿಗೆ ಏನು ಔಪಚಾರಿಕ ಅಧಿಕಾರದ ಮಾರ್ಗ, ಫ್ಲೋ ಏನಿರ್ತೈತಲ್ಲ, ಸೊ ಅದಕ್ಕೆ ನಾವು ಶ್ರೇಣೀಕೃತ ಸರಪಳಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಏನಾದರೂ ಸರಕುಗಳು ಸುತ್ತೋಲೆಗಳು ಬರಬೇಕಾದ್ರೆ, ಆದೇಶ ಬರಬೇಕಾದ್ರೆ ಡೈರೆಕ್ಟರ್ಸ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಕೆಳಗಿದ್ದಂತ ಡೆಪ್ಯೂಟಿ ಡೈರೆಕ್ಟರ್ಸ್ ಉಪನಿರ್ದೇಶಕರಿಗೆ ಆದೇಶವನ್ನ ರವಾನೆ ಮಾಡ್ತಾರೆ. ಉಪನಿರ್ದೇಶಕರು ಪ್ರಾಚಾರ್ಯರಿಗೆ ಆದೇಶವನ್ನ ನೀಡ್ತಾರೆ, ಪ್ರಾಚಾರ್ಯರು ನಮಗೆ ಆದೇಶವನ್ನ. ಸೊ ಹೀಗೆ ಇಲ್ಲಿ ಒಂದು ಅಧಿಕಾರದ ಫ್ಲೋ, ಹರಿವು, ಅಧಿಕಾರದ ಹರಿವು ಏನಂತಲ್ಲ ಮೇಲಿಂದ ಕೆಳಗೆ ಚಲಿಸ್ತಾ ಇದೆ. ಸೊ ಹೀಗೆ ಫೇಲ್ ಅವರ ಪ್ರಕಾರ ಸಂಘಟನೆಗಳು ಅಧಿಕಾರ ಮತ್ತು ಸಂವಹನ ಸರಪಳಿಯನ್ನು ಹೊಂದಿರಬೇಕು. ಸಂಘಟನೆಗಳು, ವ್ಯಾವಹಾರಿಕ ಸಂಘಟನೆಗಳು ಅಥವಾ ಯಾವುದೇ ಸಂಘಟನೆಗಳು ಅಧಿಕಾರ ಮತ್ತು ಸಂವಹನದ ಕಮ್ಯುನಿಕೇಶನ್, ಸಂವಹನದ ಸರಪಳಿಯನ್ನು ಹೊಂದಿರಬೇಕು. ಈಗ ನಾವು ಡೈರೆಕ್ಟ್ ಆಗಿ ನಮ್ಮ ಡೈರೆಕ್ಟರ್ಗೆ ಲೆಟರ್ ಬರೀಲಿಕ್ಕೆ ಬರೋದಿಲ್ಲ, ಅಥವಾ ಡೈರೆಕ್ಟ್ ಆಗಿ ನನಗೆ ಲೆಟರ್ ಬರೀಲಿಕ್ಕೆ ಬರೋದಿಲ್ಲ, ಅಥವಾ ನನಗೆ ಆದೇಶ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ದಿರ್ ಇಸ್ ಎ ಚೈನ್, ದಿರ್ ಇಸ್ ಎ ಸ್ಕಾಲರ್ ಚೈನ್. ಶ್ರೇಣೀಕೃತ ಸರಪಳಿ ಇದೆ. ಡೈರೆಕ್ಟರ್ ನನಗೇನಾದ್ರೂ ತಿಳಿಸ್ಬೇಕಾದ್ರೆ ಅವ್ರೇನ್ ಮಾಡ್ತಾರ, ನಮ್ಮ ಹಾವೇರಿ DDPO ಮಾಹಿತಿಯನ್ನು ರವಾನೆ ಮಾಡ್ತಾರ. ಹಾವೇರಿ DDPO ಏನ್ ಮಾಡ್ತಾರ, ನಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರ. ನಮ್ಮ ಪ್ರಾಚಾರ್ಯರು ನನಗೆ ಮಾಹಿತಿಯನ್ನು ಕೊಡ್ತಾರ. ಈಗ ನಾನು ಉತ್ತರಿಸಬೇಕು. ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ಬರೀಲಿಕ್ಕೆ ಬರೋದಿಲ್ಲ. ನಾನು ಉತ್ತರ ಬರೆದು ಪ್ರಿನ್ಸಿಪಾಲ್ರಿಗೆ ಕೊಡಬೇಕು, ಪ್ರಿನ್ಸಿಪಾಲ್ರು DD ಕೊಡ್ತಾರೆ, DDರು ಡೈರೆಕ್ಟರಿಗೆ ಕಳಿಸ್ತಾರೆ. ಸೊ ಇದೇ ಶ್ರೇಣೀಕೃತ ಸರಪಳಿ ಅಥವಾ ಸ್ಕಾಲರ್ ಚೈನ್ ಅಂತ ಹೇಳಿ. ಈಗ ಇದ್ರೊಳಗೊಂದು ಗ್ಯಾಂಗ್ ಪ್ಲಾಂಕ್ ಅನ್ನುವಂತಹ ಪರಿಕಲ್ಪನೆ ಇದೆ. ಗ್ಯಾಂಗ್ ಪ್ಲಾಂಕ್ ಅಂತ ಒಬ್ಬ ಮೇಲಾಧಿಕಾರಿ ಸ್ವಲ್ಪ ಎರಡು ಶ್ರೇಣಿಗಳನ್ನ ಹೊಂದಿದ್ದಾನೆ. ಈ ಎರಡು ಭಿನ್ನ ಶ್ರೇಣಿಗಳಲ್ಲಿ ಬರುವಂತಹ ಒಂದೇ ಲೆವೆಲಿನ ಎರಡು ಅಧಿಕಾರಿಗಳು ತಮ್ಮೊಳಗೆ ಸಂವಹನ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ಏನು ಈ ಸರಪಳಿ ಇದೆಯಲ್ಲ, ಶ್ರೇಣೀಕೃತ ಸರಪಳಿ ಇದೆಯಲ್ಲ ಸಂವಹನಕ್ಕಾಗಿ, ಅದನ್ನ ಫಾಲೋ ಮಾಡಲೇಬೇಕು. ಅದರ ಮೂಲಕವೇ ಅವರು ಸಂವಹನವನ್ನು ಮಾಡಬೇಕು ಸಾಮಾನ್ಯವಾಗಿ. ಆದರೆ ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ಅವರು ನೇರವಾಗಿ ಸಂವಹನವನ್ನು ಮಾಡ್ತಾರೆ. ಅದಕ್ಕೆ ನಾವು ಗ್ಯಾಂಗ್ ಪ್ಲಾಂಕ್ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಉನ್ನತ ಮೇಲಾಧಿಕಾರಿ ನಿರ್ದೇಶಕರು, ಅವ್ರ ಕೆಳಗಡೆ ಎಲ್ಲಾ ಜಿಲ್ಲೆಯ ಉಪನಿರ್ದೇಶಕರು, ಅವ್ರ ಕೆಳಗಡೆ ಅವರು ಜಿಲ್ಲೆಯಲ್ಲಿರುವಂತ ಎಲ್ಲಾ ಕಾಲೇಜಿನ ಪ್ರಾಚಾರ್ಯರು, ಅವ್ರ ಕೆಳಗಡೆ ಉಪನ್ಯಾಸಕರು. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಉಪನ್ಯಾಸಕ ಕಾಮರ್ಸ್, ನಾನು ಹಾವೇರಿ ಜಿಲ್ಲೆಯಲ್ಲಿ ಇದೆ. ಈಗ ಸಪೋಸ್ ನಾನು ಏನು ಸಂವಹನವನ್ನ ಮಾಡಬೇಕಾದ್ರೆ ಆಫೀಸಿಗೆ ಸಂಬಂಧಪಟ್ಟಿದ್ದು, ವೈಯಕ್ತಿಕ ಅಲ್ಲ, ಕಚೇರಿಗೆ ಸಂಬಂಧಪಟ್ಟಿದ್ದು, ಕಾಲೇಜ್ ಸಂಬಂಧಪಟ್ಟದ್ದು, ಏನಾದರೂ ಒಂದು ಸಂವಹನವನ್ನ ಮಾಡಬೇಕಾದ್ರೆ
ಏನೋ ಮಾಹಿತಿಯನ್ನು ನೀಡಬೇಕು, ಕಮ್ಯುನಿಕೇಶನ್ ಅನ್ನ ಮಾಡಬೇಕು. ಯಾರ ಜೊತೆಗೆ? ಧಾರವಾಡದಲ್ಲಿ ಇರುವಂತ ಒಬ್ಬ ಲೆಕ್ಚರರ್ ಜೊತೆಗೆ. ಅವನಿಗೆ ಒಂದು ಸಂದೇಶವನ್ನ ನಾನು ಮುಟ್ಟಿಸ್ಬೇಕಾದ್ರೆ ನಾನು ನೇರವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ನಾ ಏನ್ ಮಾಡಬೇಕು? ಆ ಸಂದೇಶವನ್ನ ಪ್ರಾಚಾರ್ಯರಿಗೆ ನೀಡಬೇಕು. ಪ್ರಾಚಾರ್ಯರು ಹಾವೇರಿ ಜಿಲ್ಲೆಯ ಉಪನಿರ್ದೇಶಕರಿಗೆ ಫಾರ್ವರ್ಡ್ ಮಾಡ್ತಾರೆ. ಉಪನಿರ್ದೇಶಕರು ನಿರ್ದೇಶಕರಿಗೆ ಫಾರ್ವರ್ಡ್ ಮಾಡ್ತಾರೆ. ಆಮೇಲೆ ನಿರ್ದೇಶಕರು ಆ ಮಾಹಿತಿಯನ್ನ ಧಾರವಾಡ ಉಪನಿರ್ದೇಶಕರಿಗೆ ರವಾನೆ ಮಾಡ್ತಾರೆ. ಧಾರವಾಡ ಉಪನಿರ್ದೇಶಕರು ಆ ಧಾರವಾಡ ಒಳಗೆ ಏನು ಗೌರ್ಮೆಂಟ್ ಕಾಲೇಜ್ ಐತಲ್ಲ, ಆ ಕಾಲೇಜಿನ ಪ್ರಾಚಾರ್ಯರಿಗೆ ಆ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಆಮೇಲೆ ಪ್ರಾಚಾರ್ಯರು ಆ ಉಪನ್ಯಾಸಕರಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಸೊ ಅದೇ ಒಂದು ಸ್ಕಾಲರ್ಶಿಪ್. ಸೊ ಈ ಒಂದು ಸರಪಳಿಯನ್ನ ಸಾಮಾನ್ಯ ಸ್ಥಿತಿಯಲ್ಲಿ ಅನುಸರಿಸಲೇಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್, ಫಾರ್ಚುನೇಟ್ಲಿ ಆ ಧಾರವಾಡ ಕಾಲೇಜ್ ಒಳಗೆ ವರ್ಕ್ ಮಾಡುವಂತಹ ಲೆಕ್ಚರರು ಮತ್ತು ನಾವು ಇಬ್ರು ಹಾವೇರಿ ಒಳಗೆ ಮನೆ ಆಗಿರ್ತೀವಿ, ಅಕ್ಕಪಕ್ಕ ಮನೆ ಆಗಿರ್ತೀವಿ. ನಾವು ಇಬ್ರು ನೇಬರ್ಸ್ ಆದರೂ ಸಹ ಕಚೇರಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ನಾನು ನೇರವಾಗಿ ಅವನ ಜೊತೆಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ಕಚೇರಿ ಮಾಹಿತಿಗಳು ಹೆಂಗಿರ್ತಾವ ಅಂತಾರೆ, ನಾನು ಅವನಿಗೆ ಹೇಳಿದ ಬಗ್ಗೆ ಕಡತಗಳನ್ನ ಇಡಬೇಕಾಗ್ತೈತಿ, ಪ್ರೂಫ್ ಅನ್ನ ಇಡಬೇಕಾಗ್ತೈತಿ. ಸೊ ಹಾಗಾದ್ರೆ ಅವನ್ನ ಆ ಮಾಹಿತಿನ ತಿಳಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನೋಡ್ರಿ, ನನ್ನ ಮನೆ ಪಕ್ಕದಾಗ ಇರ್ತಾನೆ, ಹೇಳಿಕ್ ಬರೋದಿಲ್ಲ. ಏನ್ ಮಾಡ್ಬೇಕು? ನಾನು ಆ ಮಾಹಿತಿಯನ್ನ ನಮ್ಮ ಪ್ರಾಚಾರ್ಯರು ನಮ್ಮ ಡಿಡಿಗೆ, ನಮ್ಮ ಡಿ ಬೆಂಗಳೂರಾಗಿರುವಂತಹ ಡೈರೆಕ್ಟರ್ಗೆ, ಬೆಂಗಳೂರಾಗಿರುವಂತಹ ಡೈರೆಕ್ಟರ್ ಧಾರವಾಡದಾಗಿರುವಂತಹ ಡಿಡಿಗೆ, ಧಾರವಾಡದಾಗಿರುವಂತಹ ಡಿಡಿ ಅವ್ರ ಪ್ರಿನ್ಸಿಪಾಲ್ರು ನಮ್ಮ ಉಪನ್ಯಾಸಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಸೊ ಇದು ಒಂದು ಸಾಮಾನ್ಯ ಮಾರ್ಗ, ಇದನ್ನು ಅನುಸರಿಸಲೇಬೇಕು. ಆದರೆ ಕೆಲವೊಂದು ತುರ್ತು ಪರಿಸ್ಥಿತಿಯಲ್ಲಿ, ಎಮರ್ಜೆನ್ಸಿ ಒಳಗೆ ಇದನ್ನ ಬ್ರೇಕ್ ಮಾಡಬಹುದು. ಬ್ರೇಕ್ ಮಾಡಿ ಅಲ್ಲಿ ಹೇಳ್ಬೋದು, ಹಿಂಗ ಅಂತ ಹೇಳಿ. ಕೇವಲ ಎಮರ್ಜೆನ್ಸಿ ತುರ್ತು ಸಂದರ್ಭಗಳಲ್ಲಿ ಮಾತ್ರ ನೇರವಾಗಿ ನಾನು ಆತನ ಜೊತೆಗೆ ಸಂವಹನವನ್ನು ಮಾಡುವುದು. ಅದಕ್ಕೆ ನಾವು ಗ್ಯಾಂಗ್ ಪ್ಲಾಂಕ್ ಅಂತ ಕರಿತೀವಿ. ಸೊ ಏನು ಕರಿತೀವಿ? ಅದಕ್ಕೆ ಗ್ಯಾಂಗ್ ಪ್ಲಾಂಕ್. ಸೊ ಹೀಗಾಗಿ ಗ್ಯಾಂಗ್ ಪ್ಲಾಂಕ್ ಅಂದ್ರೆ ಏನಪ್ಪ ಅಂದ್ರೆ, ಒಂದೇ ಶ್ರೇಣಿಯ ಅಧಿಕಾರಿಗಳು ತುರ್ತು ಸಂದರ್ಭಗಳಲ್ಲಿ ನೇರ ಸಂವಹನ ಮಾಡುವುದಕ್ಕೆ ನಾವು ಗ್ಯಾಂಗ್ ಪ್ಲಾಂಕ್ ಅಂತ ಕರಿತೀವಿ. ಸ್ಪಷ್ಟ ಆಗಿರಬಹುದು ಅಂತ ನಾನು ತಿಳ್ಕೊಂಡೆ. ನೆಕ್ಸ್ಟ್ ಬಂತು ಕ್ರಮ ಅಥವಾ ಆರ್ಡರ್ ಕ್ರಮ. ಓಕೆ, ಸೊ ಈ ಒಂದು ತತ್ವ ಏನ್ ಹೇಳ್ತಾ ಇದೆ ಅಂದ್ರೆ ಜನರು ಮತ್ತು ವಸ್ತುಗಳು, ಸಂಘಟನೆಯಲ್ಲಿ ಇರುವಂತಹ ಜನರು ಮತ್ತು ವಸ್ತುಗಳು ಗರಿಷ್ಠ ದಕ್ಷತೆಗೆ ಸರಿಯಾದ ಸ್ಥಳಗಳಲ್ಲಿ ಸೂಕ್ತ ಸಮಯದಲ್ಲಿ ದೊರೆಯಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಳ ನಿಗದಿ ಆಗಿದೆ. ಪ್ರತಿಯೊಂದು ವಸ್ತುವಿಗೆ ಒಂದೊಂದು ಸ್ಥಳ ನಿಗದಿ ಆಗಿರಬೇಕು. ಆ ವ್ಯಕ್ತಿ ಆ ಜಾಗದಲ್ಲಿ ಇರಬೇಕು, ಆ ವಸ್ತು ಆ ಜಾಗದಲ್ಲಿ ಇರಬೇಕು. ಸೊ ಈಗ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ 8-10 ಕ್ಲರ್ಕ್ ಇರ್ತಾರೆ, ಒಬ್ಬರು ಒಂದು ಜಾಗ ಫಿಕ್ಸ್, ಅವ್ರು ಅದೇ ಜಾಗದಲ್ಲಿ ಕುಂತಿರ್ತಾರೆ. ಸೊ ಆವಾಗ ಸಮಸ್ಯೆ ಆಗುತ್ತೆ. ಯಾರು ಬೇಕು ಅವರು ಬಂದು ತಮ್ಮ ಕೆಲಸವನ್ನ ಮಾಡಿಸ್ಬೋದು, ದಕ್ಷತೆಯಿಂದ ಕೆಲಸವನ್ನ ಮುಗಿಸ್ಬೋದು. ಸೊ ಹೀಗೆ ಈ ಒಂದು ನಿಯಮ ಏನ್ ಹೇಳ್ತಾ ಇದ್ದೀರಪ್ಪ ಅಂತಂದ್ರೆ, ಸಂಘಟನೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ವಸ್ತುವಿಗೆ ಅದರದೇ ಜಾಗ ನಿಗದಿ ಮಾಡಿರಬೇಕು. ಆ ಜಾಗದಲ್ಲಿ ಅವು ಇರುವ ಹಾಗೆ ನೋಡ್ಕೋಬೇಕು. ಇದರಿಂದ ದಕ್ಷತೆ ಹೆಚ್ಚಾಗುತ್ತದೆ ಅಂತ ಹೇಳಿ ಈ ನಿಯಮ ಹೇಳ್ತಾ ಇದೆ. ನೆಕ್ಸ್ಟ್ ಬಂತು ನ್ಯಾಯ ಅಥವಾ ಸಮತೆ. ಸೊ ಫೇಯಲ್ ಅವರ ಪ್ರಕಾರ ಸಾಧ್ಯವಾದಷ್ಟು ನ್ಯಾಯಯುತವಾಗಿ ಕಾರ್ಮಿಕರನ್ನು ಪರಿಗಣಿಸಲು ಉತ್ತಮ ಪ್ರಜ್ಞೆ ಮತ್ತು ಅನುಭವದ ಅಗತ್ಯವಿದೆ. ಸೊ ಈ ತತ್ವವು ಕಾರ್ಮಿಕರ ಕಡೆಗೆ ವ್ಯವಸ್ಥಾಪಕರು ನಡವಳಿಕೆಯಲ್ಲಿ ದಯಾಳುತನ ಮತ್ತು ನ್ಯಾಯಕ್ಕೆ ಆದ್ಯತೆ ನೀಡಬೇಕು ಎಂದು ಹೇಳುತ್ತದೆ. ವಿ ಶುಡ್ ನಾಟ್ ಬಿ ಹಾರ್ಶ್. ಮ್ಯಾನೇಜರ್ ಶುಡ್ ನಾಟ್ ಬಿ ಹಾರ್ಶ್ ಟುವರ್ಡ್ಸ್ ದ ಎಂಪ್ಲಾಯೀಸ್. ದಯಾಳುತನ ತೋರಿಸ್ಬೇಕು, ನ್ಯಾಯಸಮ್ಮತವಾಗಿ ನಡ್ಕೋಬೇಕು. ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಬಾರ್ದು, ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡ್ಕೋಬೇಕು. ಸೊ ಅದು ಸಮತೆ ಅಥವಾ ನ್ಯಾಯ. ನೆಕ್ಸ್ಟ್ ಬಂತು ಸಿಬ್ಬಂದಿ ಸ್ಥಿರತೆ. ಸೊ ಈ ತತ್ವ ಏನ್ ಹೇಳ್ತಾ ಇದ್ದೀರಪ್ಪ ಅಂದ್ರೆ, ಆದಷ್ಟು ನೀವು ನಿಮ್ಮ ಸಂಘಟನೆಯಲ್ಲಿ ಸಿಬ್ಬಂದಿಯನ್ನ ನೇಮಕ ಮಾಡಿದ್ರೆ ಅವರು ತಮ್ಮ ಕೊನೆ ಅವಧಿಯವರೆಗೂ ತಮ್ಮ ಸಂಸ್ಥೆಯಲ್ಲಿ ಇದ್ದು ಕೆಲಸ ಮಾಡುವ ಹಾಗೆ ನೋಡ್ಕೋಬೇಕು.
ಸೊ ಅದಕ್ಕಾಗಿ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು. ಅವರು ಒಮ್ಮೆ ಅಪಾಯಿಂಟ್ ಆದರೆ ನೀವು ರಿಟೈರ್ ಆಗೋವರಿಗೆ ನಮ್ಮ ಸಂಸ್ಥೆಯಲ್ಲಿ ಇರ್ರಿ ಅಂತ ಹೇಳಬೇಕು, ಇರುವ ಹಾಗೆ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಆ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಅಂತಂದ್ರೆ ಮತ್ತು ಅವರು ಬೇರೆ ಬೇರೆ ಕಡೆ ಕೆಲಸವನ್ನು ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನಿಮ್ಮ ಸಂಸ್ಥೆಯ ಕೆಲಸದಲ್ಲಿ ಅವರು ಆಸಕ್ತಿಯನ್ನ ತೋರಿಸೋದಿಲ್ಲ. ಸೊ ಇದರಿಂದ ನಿಮಗೂ ಒಂದು ಸಹಾಯ ಆಗುತ್ತೆ. ಏನು, ನೀವು ಪದೇ ಪದೇ ಏನು ಖರ್ಚು ಮಾಡ್ಬೇಕಲ್ಲ, ಸಿಬ್ಬಂದಿಯನ್ನು ಆಯ್ಕೆ ಮಾಡುವ ಸಲುವಾಗಿ, ಸಿಬ್ಬಂದಿಯನ್ನು ತರಬೇತಿ ಕೊಡುವ ಸಲುವಾಗಿ ಆ ಖರ್ಚು ಕಡಿಮೆ ಆಗುತ್ತದೆ. ಸೊ ಅದಕ್ಕಾಗಿ ನೀವು ಸಿಬ್ಬಂದಿಯ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ಈ ಒಂದು ತತ್ವ ಹೇಳ್ತಾ ಇದೆ. ಆಮೇಲೆ ಮುಂತೊಡಗಿಸುವಿಕೆ, ಇನಿಷಿಯೇಟಿವ್. ಸೊ ಕಾರ್ಮಿಕರು, ಫೇಲವರ ಪ್ರಕಾರ ಕಾರ್ಮಿಕರು ಅವರ ಯೋಜನೆಗಳನ್ನು ಉತ್ತಮಗೊಳಿಸಿಕೊಂಡು ಅಭಿವೃದ್ಧಿಯಾಗುವುದಕ್ಕೆ ಉತ್ತೇಜನ ನೀಡಬೇಕು. ಸೊ ಮುಂತೊಡಗುವಿಕೆ ಎಂದರೆ ಏನು ಅಂತ ನಿಮಗೆ ಒಂದು ಮಾರ್ಕ್ಸಿನ ಪ್ರಶ್ನೆ ಕೇಳ್ಬೋದು. ತೊಡಗುವಿಕೆ ಅಥವಾ ಇನಿಷಿಯೇಟಿವ್ ಅಂದ್ರೆ ಏನಪ್ಪ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಮುನ್ನುಗ್ಗು, ಹೆಜ್ಜೆಗಳನ್ನು ಇಡುವುದು. ಬೇರೆ ನಮ್ಗೆ ಹೇಳೋ ಮಟ್ಟ ಕಾಯಂಗಿಲ್ಲ. ಸ್ವಯಂ ಪ್ರೇರಣೆ, ಸರ್ ನಾ ಮಾಡ್ತೀನಿ ಕೆಲಸ. ಸಪೋಸ್ ನಾ ಏನೋ ಒಂದು ಕೆಲಸ ಹೇಳಿದೆ, ನಾಳೆ ಯಾರು ಮಾಡ್ಕೊಂಡು ಬರ್ತೀರಪ್ಪ, ಸ್ವಯಂ ಪ್ರೇರಣೆದ ಕೈ ಇತ್ತು, ಸರ್ ನಾ ಮಾಡ್ಕೊಂಡು ಬರ್ತೀನಿ ಅಂತ. ಸೊ ಇದಕ್ಕೆ ನಂತರ ಇನಿಷಿಯೇಟಿವ್. ಸೊ ಇದನ್ನ ಪ್ರೋತ್ಸಾಹಿಸಬೇಕು ಸಂಘಟನೆಯಲ್ಲಿ. ಆಮೇಲೆ ಸಂಘ ಭಾವನೆ. ಸೊ ಸಂಘ ಭಾವನೆ ಎಂದರೆ ಏನಂತ ಒಂದು ಅಥವಾ ಎರಡು ಮಾರ್ಕ್ಸಿನ ಪ್ರಶ್ನೆ ಅಂತ ಕೇಳ್ತಾರೆ. ಸೊ ಒಂದು ಸಂಘಟನೆಯಲ್ಲಿ ನೌಕರದಾರರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಂಘಟನೆಯ ಭಾಗ ಅಂತಬೇಕು. ಅವ್ರು ಪ್ರತ್ಯೇಕವಲ್ಲ, ಆ ಸಂಘಟನೆಯ ಭಾಗ ಅಂತಬೇಕು. ಸೊ ಸಂಘದ ಭಾವನೆ ಎಂದರೆ ನೌಕರರಲ್ಲಿ ಏಕತೆ ಮತ್ತು ಸುಮಧುರ ಸಂಬಂಧಗಳ ಗುಂಪು ಉತ್ಸಾಹ ಬೆಳೆಸುವುದು. ಎಲ್ಲರೂ ಒಂದೇ ಒಂದು ಗುಂಪಿಗೆ ಸೇರಿದವರು ಅಂತ ಹೇಳಿ ಅವರಲ್ಲಿ ಒಂದು ಮನೋಭಾವವನ್ನು ಪ್ರೋತ್ಸಾಹಿಸಬೇಕು. ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ನಾನು ಅನ್ನೋ ಬದಲಾಗಿ ನಾವು ಅಂತ ಹೇಳ್ಬೇಕು, ನಾವು ಸೇರಿ ಕೆಲಸ ಮಾಡೋಣ. ಸೊ ಇದರಿಂದ ಅವರಲ್ಲಿ ಒಂದು ಗುಂಪು ಭಾವನೆ ಬರುತ್ತದೆ. ಸೊ ಗುಂಪು ಭಾವನೆ ಇದ್ರೆ ಮಾತ್ರ ಗುಂಪಿನ ಸಾಮಾನ್ಯ ಗುರಿಗಳನ್ನ ಸಾಧಿಸಲಿಕ್ಕೆ ಸಾಧ್ಯ ಅಂತೇಳಿ ಈ ಒಂದು ನಿಯಮ ಹೇಳ್ತಾ ಇದೆ. ಸೊ ಈಗ ನಿಮ್ಗೆ ಇಲ್ಲಿ 1 ಮಾರ್ಕಿನ ಪ್ರಶ್ನೆ ಕೇಳ್ಬೋದು. ಇದು ಸಂಘ ಭಾವನೆ ಎಂದರೇನು? ಸಂಘ ಭಾವನೆ ಎಂದರೆ ಸಂಘಟನೆಯಲ್ಲಿರುವಂತಹ ನೌಕರರಲ್ಲಿ ಏಕತೆ, ನಾವು ಎಲ್ಲರೂ ಒಬ್ಬರೇ ಏಕತೆ ಮತ್ತು ಸುಮಧುರ ಸಂಬಂಧಗಳ ಗುಂಪು ಉತ್ಸಾಹ ಬೆಳೆಸುವುದು. ಅವರಲ್ಲಿ ಒಂದು ಗುಂಪು ಉತ್ಸಾಹ, ಎಲ್ಲರೂ ನಾವು ಒಂದೇ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಇಡೀ ಗುಂಪಿನ ಉದ್ದೇಶ ಒಂದೇ ಅನ್ನುವಂಥ ಮನೋಭಾವನ ಅವರಲ್ಲಿ ತರಬೇಕು. ಸೊ ಅದಕ್ಕೆ ನಾವು ಏನು ಕರಿತೀವಿ, ಸಂಘ ಭಾವನೆ ಅಂತ ಕರಿತೀವಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿತು. ಇದರ ಇನ್ನು ಡೀಟೇಲ್ ಕ್ವಶನ್ ಅಂಡ್ ಆನ್ಸರ್ ನಾನು ಕಳಿಸ್ತೇನೆ. ಬ್ರೀಫ್ ಕ್ವಶನ್ ಅಂಡ್ ಆನ್ಸರ್ ಈಗಾಗಲೇ ಕಳಿಸಿದ್ದೈತಿ, ನೀವು ಅದನ್ನು ಬರ್ಕೊಡ್ರಿ. ಡೀಟೇಲ್ 4 ಮತ್ತು 8 ಮಾರ್ಕ್ಸಿನ ಪ್ರಶ್ನೆಗಳನ್ನು ಬರೆಯುವಾಗ ಸ್ವಲ್ಪ ನಾನು ಈ ಮತ್ತೇನು ಡೀಟೇಲ್ ಕಳಿಸ್ತಲ್ಲ ಅದು ಮತ್ತು ಬ್ರೀಫ್ ಎರಡನ್ನು ಓದ್ಕೊಂಡು ನಿಮ್ಮದೇ ಆದಂತಹ ಉತ್ತರವನ್ನ ನಿಮ್ಮ ಮಾತಿನಲ್ಲಿ ಬರ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು.